ದೇವರ ವಾಕ್ಯದ ಸಂದೇಶ 1 ಪೇತ್ರ 4ನೇ ಅಧ್ಯಾಯದ ವಚನ 7 ನಾವು ದಯವಿಟ್ಟು ಓದಿಕೊಳ್ಳೋಣ. 1 Peter chapter 4 verse 7. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದುದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರಿ. ದೇವರ ವಾಕ್ಯ ಹೇಳ್ತದೆ 1 ಪೇತ್ರ 4 ಎಲ್ಲವುಗಳ ಅಂತ್ಯವು ಏನಾಗಿದೆ ಅಂತ ಹೇಳಿದ್ರೆ ಹತ್ತಿರವಾಗಿದೆ. ನೀವು ಪ್ರಾರ್ಥನೆಯಲ್ಲಿ ಏನಾಗಬೇಕಂದ್ರೆ ಸ್ವಸ್ಥಚಿತ್ತರಾಗಿ ಸಿದ್ಧವಾಗಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನನ್ನ ಸಂದೇಶದ ಟೈಟಲ್ ಇದೆ ದ ಆಸಮ್ ಪವರ್ ಆಫ್ ಪ್ರೇಯರ್. ದೇರ್ ಇಸ್ ಪವರ್ ಇನ್ ಪ್ರೇಯರ್. ಆಮೇಲೆ ದ ಆಸಮ್ ಪವರ್ ಆಫ್ ಪ್ರೇಯರ್. ನಾನು ಕಳೆದ ವಾರ ಪ್ರೇಯರ್ ಬಗ್ಗೆ ಮಾತಾಡಿ. ಇಂಪಾರ್ಟೆನ್ಸ್ ಆಫ್ ಪ್ರೇಯರ್. ಪ್ರೇಯರ್ ಚೇಂಜಸ್ ಥಿಂಗ್ಸ್. ಪ್ರಾರ್ಥನೆ ಪರಿಸ್ಥಿತಿಯನ್ನು ಬದಲಾಯಿಸ್ತದೆ. ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರಾಗಿದ್ದಾರೆ. ಪ್ರಾರ್ಥನೆಗೆ ಸದುತ್ತರ ಕೊಡುವ ದೇವರಾಗಿದ್ದಾರೆ. ಈ ವಚನ ಭಾಗದಲ್ಲಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾರೆ ಎಲ್ಲವುಗಳ ಅಂತ್ಯವು ಏನಾಗಿದೆ ಅಂತ ಹೇಳಿದ್ರೆ ಹತ್ತಿರವಾಗಿದೆ. ಇವತ್ತು ಒಂದು ಸತ್ಯ ನಾವು ತಿಳಿದುಕೊಳ್ಬೇಕು. ಈ ಲೋಕಕ್ಕೆ ಒಂದು ಅಂತ್ಯ ಇದೆ. ಅನೇಕರು ಜೀವಿಸುವಾಗ ಈ ಲೋಕವೇ ಶಾಶ್ವತ ಎಂಬ ರೀತಿಯಲ್ಲಿ ಜೀವಿಸ್ತಾರೆ. ಸತ್ಯವೇದ, ಪವಿತ್ರ ಪರಿಶುದ್ಧ ಗ್ರಂಥ, ಪರಿಶುದ್ಧ ವೇದ ವಚನ ನಮಗೆ ತಿಳಿಯಪಡಿಸುತ್ತದೆ ಎಲ್ಲವುಗಳ ಅಂತ್ಯ ಏನಾಗಿದೆ ಅಂತ ಹೇಳಿದ್ರೆ ಹತ್ತಿರವಾಗಿದೆ. ಆದ್ದರಿಂದ ದೇವರ ವಾಕ್ಯ ಬಿ ಅಲರ್ಟ್ ಎಂಬುದಾಗಿ ದೇವರ ವಾಕ್ಯ. ಬಿ ಅಲರ್ಟ್, ಡಿಸಿಪ್ಲಿನ್ ಯುವರ್ ಪ್ರೇಯರ್ ಲೈಫ್ ಎಂಬುದಾಗಿ ದೇವರ ವಾಕ್ಯ. ಪ್ರಾರ್ಥನೆಯಲ್ಲಿ ನೀವು ಸಿದ್ಧರಾಗಿರಿ ಎಂಬುದಾಗಿ. ಈ ಅಂತ್ಯದ ದಿವಸಗಳಲ್ಲಿ ನಾವು ಜೀವಿಸ್ತೀವಿ. ಇವತ್ತಿನ ಲೋಕದ ಪರಿಸ್ಥಿತಿ ಪ್ರವಾದನೆ ನೆರವೇರುವಂತ ಸಮಯದಲ್ಲಿ ನಾವು ಇದ್ದೇವೆ. ಯೇಸು ಕ್ರಿಸ್ತನ ಬರೋಣದ ದಿವಸದಲ್ಲಿ ನಾವು ಇದ್ದೇವೆ. ಮಹಿಮೆಯ ದೇವರು, ರಾಜಾದಿ ರಾಜರು, ದೇವರ ಪ್ರಭಾವದೊಡನೆ ಮೇಘದೊಂದಿಗೆ ಆತನು ಮಧ್ಯಾಕಾಶಕ್ಕೆ ಇಳಿದು ಬರ್ತಾನೆ ಎಂಬುದಾಗಿ ವೇದವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನು ತನ್ನ ಸಭೆ ಮೊದಲ ಗಿತ್ತಿಯನ್ನು ತನ್ನ ಜೊತೆಗೆ ಸೇರಿಸುವುದಕ್ಕಾಗಿ ಆತನು ಬರುವಂತಹ ಸಮಯ ಹತ್ತಿರವಾಗ್ತಾ ಇದೆ. ಯಾಕೆಂದ್ರೆ ಆತನ ಬರೋಣದ ಸೂಚನೆಗಳು ನಾವು ನೋಡ್ತಾ ಇದ್ದೇವೆ, ನೆರವೇರ್ತಾ ಇದೆ. ಇವತ್ತಿನ ಲೋಕದಲ್ಲಿ ಪರಿಸ್ಥಿತಿ ನೋಡು, ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ. ವೇದವಾಕ್ಯ ಎಷ್ಟು ಸತ್ಯ. ಪ್ರತಿಯೊಂದು ದೇವರ ಮಾತು ಸತ್ಯ, ಅದು ಅಳೆದು ಹೋಗುವುದಿಲ್ಲ. ಅದು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಂತ ವಚನ ಆಗಿದೆ. ಭೂಮಿ ಆಕಾಶ ಮಾರ್ಪಡುವುದು, ಭೂಮಿ ಆಕಾಶ ಅಳೆದು ಹೋಗ್ತದೆ, ಆದರೆ ನನ್ನ ಮಾತು ಎಂದಿಗೂ ಅಳೆದು ಹೋಗುವುದಿಲ್ಲ. ಇವತ್ತು ನಾವು ಬಹಳ ಜಾಗ್ರತೆಯಿಂದ ಜೀವಿಸಬೇಕಾದಂತಹ ದಿವಸಗಳು. ಹೆಚ್ಚು ಸಮಯ ಪ್ರಾರ್ಥಿಸಬೇಕಾದಂತಹ ಸಮಯ. ಯಾಕೆಂದರೆ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರನ್ನು ನುಂಗಬೇಕೆಂಬುದಾಗಿ ಆತನು ತಿರುಗಾಡ್ತಾ ಇರುತ್ತಾನೆ. ಇವತ್ತು ನಮಗೆ ಕೊಟ್ಟಂತಹ ದೇವರು ಅಧಿಕಾರದಲ್ಲಿ ದೇವರಿಗೆ ಒಳಗಾಗಿರಿ, ಸೈತಾನನು ಎದುರಿಸಿ ಆತನು ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಎಂಬುದಾಗಿ. ಆದ್ದರಿಂದ ಪ್ರೇಯರ್ನಲ್ಲಿ ಪವರ್ ಇದೆ. ಸೈತಾನ ಕಾರ್ಯಗಳನ್ನು ಲಯ ಮಾಡಿ ಆತನು ನಮ್ಮ ವಿರುದ್ಧ ಕಲ್ಪಿಸುವಂತ ಎಲ್ಲ ರೀತಿಯ ಆತನ ಯೋಜನೆ ಪ್ಲಾನ್ಗಳನ್ನು ಎದುರಿಸುವಂತ ಒಂದು ಬಲವುಳ್ಳ ಒಂದು ವೆಪನ್ ದೇವರು ನಮಗೆ ಕೊಟ್ಟಿದ್ದೇನೆ, ಪ್ರಾರ್ಥನೆ. ಎಫೆಸಗೆ ಬರೆಯುವಾಗ ಪೌಲನು ಕೂಡ ಬರೆದ 4ನೇ ಅಧ್ಯಾಯದಲ್ಲಿ ಸರ್ವ ಆಯುಧಗಳನ್ನು ಧರಿಸಿಕೊಳ್ಬೇಕು. ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿ. ಇವತ್ತು ಹೆಚ್ಚು ಸಮಯ ಪ್ರಾರ್ಥನೆ ನಮಗೆ ಬೇಕಾಗಿದೆ. ಪ್ರಾರ್ಥನೆ ನಮಗೆ ಬಹಳ ಅವಶ್ಯವಾಗಿದೆ. ಪ್ರಾರ್ಥಿಸುವಂತ ಮನುಷ್ಯನು ಬೆಟ್ಟವನ್ನು ಎದುರಿಸಲಿಕ್ಕೆ ಶಕ್ತನಾಗಿದ್ದಾನೆ.
ಪ್ರಾರ್ಥನೆ ನಮಗೆ ಎನರ್ಜಿ, ಪ್ರಾರ್ಥನೆ ನಮಗೆ ಸ್ಟ್ರೆಂತ್. ಪ್ರೇಯರ್ ಇಸ್ ಗುಡ್ ಮೆಡಿಸಿನ್. ಪ್ರಾರ್ಥನೆ ಒಳ್ಳೆ ಔಷಧಿ. ಪ್ರಾರ್ಥನೆಗಿರುವಷ್ಟು ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಇವತ್ತು ಪ್ರಾರ್ಥನೆ ನಾವು ಎಲ್ಲಿ ಮಾಡುವಾಗ ಎಲ್ಲಿಗೆ ಹೋಗ್ತದೆ ಪ್ರಾರ್ಥನೆ? ಅದು ಆಕಾಶ ಮಂಡಲವನ್ನು ದಾಟಿ ಪರಲೋಕದ ಸಿಂಹಾಸನೆಗೆ ಹೋಗ್ತದೆ. ಪ್ರೇಯರ್ ಎಷ್ಟು ಪವರ್ ಇದೆ ನೋಡಿ. ಎಲ್ಲಿಗೆ ಹೋಗ್ತದೆ ನಮ್ಮ ಪ್ರಾರ್ಥನೆ? ಇಲ್ಲಿ ಇವತ್ತು ನಾವು ಮಾಡಿದ ಪ್ರಾರ್ಥನೆ ವೇದ ವಾಕ್ಯವೇ ಆಕಾಶ ಮಂಡಲವನ್ನು ದಾಟಿರುವುದಂತ ಯೇಸು ಕ್ರಿಸ್ತನೆಂಬ ಮಹಾಯಾಜಕನು ನಮಗಿದ್ದಾನೆ. ಪರಲೋಕದಲ್ಲಿ ಸಿಂಹಾಸನದಲ್ಲಿ ಯೇಸು ಇದ್ದಾನೆ. ಆಕಾಶ ಮಂಡಲವನ್ನು ದಾಟಿ ಹೋದ ಯೇಸು. ಪರಲೋಕ, ನಮ್ಮ ಪ್ರಾರ್ಥನೆ, ಭೂಲೋಕದ ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ತದೆ. ಆಮೇಲೆ ನಮ್ಮ ಪ್ರಾರ್ಥನೆ ಪರಲೋಕದ ಸಿಂಹಾಸನಕ್ಕೆ ಹೋಗ್ತದೆ. ಅಲ್ಲಿಂದ ಅದ್ಭುತವಾದ ಸೂಪರ್ ನ್ಯಾಚುರಲ್ ಪವರ್ ಈ ಭೂಮಿಗೆ ಬರ್ತದೆ. ಪರಿಸ್ಥಿತಿ ಚೇಂಜ್ ಆಗ್ತದೆ, ಸ್ಥಿತಿಗತಿಗಳು ಚೇಂಜ್ ಆಗ್ತದೆ. ಈ ಭೂಮಿಯನ್ನು ದೇವರು ಕಂಟ್ರೋಲ್ ಮಾಡ್ತಾನೆ. ಆದ್ದರಿಂದ ಪೇತ್ರನು ಹೇಳ್ತಿದ್ದಾನೆ, ಸ್ವಂತ ಚಿತ್ತರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿಯೂ ಇರಿ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಎಲ್ಲವುಗಳ ಅಂತ್ಯ ಏನಾಗಿದೆ? ಹತ್ತಿರವಾಗಿದೆ. ದ ಆಸಮ್ ಪವರ್ ಆಫ್ ಪ್ರೇಯರ್. ಅಸಾಮಾನ್ಯವಾದಂಥ ಶಕ್ತಿ ಪ್ರಾರ್ಥನೆಯಲ್ಲಿದೆ. ನಾವು ಮಾಡಿದಂಥ ಪ್ರಾರ್ಥನೆ ಅದು ಎಲ್ಲ ರೀತಿಯ ಸ್ಥಿತಿಗಳನ್ನು ಬದಲಾಯಿಸ್ತದೆ. ಎಲ್ಲ ರೀತಿಯ ಪರಿಸ್ಥಿತಿಗಳನ್ನು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಚೇಂಜ್ ಮಾಡ್ತದೆ. ನಮ್ಮ ದಾನಿಯೇಲನ ಪುಸ್ತಕದಿಂದ ಚರಿತ್ರೆಯನ್ನು ನಿರ್ಮಿಸಿದಂಥ ಪ್ರಾರ್ಥನೆ, ಮರಣದಿಂದ ತಪ್ಪಿಸಿದಂಥ ಪ್ರಾರ್ಥನೆ, ಕಾನೂನನ್ನು ಬದಲಾಯಿಸಿದಂಥ ಪ್ರಾರ್ಥನೆ, ಲಾವನ್ನು ಚೇಂಜ್ ಮಾಡಿದಂಥ ಪ್ರಾರ್ಥನೆ ಶಕ್ತಿಯನ್ನು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸತ್ಯವೇದವನ್ನು ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ 17ನೇ ವಚನವನ್ನು ಓದಿಕೊಳ್ಳೋಣ. ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 2 ವರ್ಸ್ 17. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ ವಚನ 17 ನಾವು ಓದಿಕೊಳ್ಳೋಣ. ದಾನಿಯೇಲ 2:17. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಹನನ್ಯ, ಮಿಶಾಯೇಲ, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ, ನಾವು ಬಾಬೆಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದನು. ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಕೂಡಲೇ ದಾನಿಯೇಲನು ಪರಲೋಕ ದೇವರನ್ನು ಹೀಗೆ ಸ್ತುತಿಸಿದನು. ನಾವಿಲ್ಲಿ ಒಂದು ಸಿಚುವೇಶನ್ ನೋಡ್ತಿದ್ದೇವೆ. ಭಕ್ತನಾದ ದಾನಿಯೇಲನು ಬ್ಯಾಬಿಲೋನ್ನಲ್ಲಿದ್ದಾನೆ. ಅವನ ಸ್ನೇಹಿತರು ಶದ್ರಕ್, ಮೆಷಕ್, ಅಬೇದ್ನೆಗೋ ದೇವರನ್ನು ಸನ್ಮಾನಿಸಿದಂಥ ಭಕ್ತರು, ದೇವರನ್ನು ಪ್ರೀತಿಸಿದಂಥ ಭಕ್ತರು. ಯಾಕೆಂದ್ರೆ ಅವರು ಬ್ಯಾಬಿಲೋನಿಗೆ ಬಂದರೂ ಕೂಡ ಅವರು ದೇವರನ್ನು ಮಹಿಮೆ ಪಡಿಸಿದರು, ದೇವರನ್ನು ವರ್ಷಿಪ್ ಮಾಡಿದರು. ಅವರ ಲೈಫ್ನಲ್ಲಿ ಯಾವ ಬದಲಾವಣೆ ಆಗಲಿಲ್ಲ. ಎಲ್ಲಿದ್ದರೂ ಕೂಡ ಯೆರೂಸಲೇಮಿನಿಂದ ಅವರು ಬಾಬೆಲ್ ಸೆರೆಮನೆಗೆ ಒಯ್ಯಲ್ಪಟ್ಟರು ಕೂಡ ಆ ಬ್ಯಾಬಿಲೋನ್ನಲ್ಲಿ ದೇವರನ್ನು ಅವರು ಘನಪಡಿಸಿದರು. ಅವರ ಪ್ರೇಯರ್ ಲೈಫ್ನಲ್ಲಿ ಡಿಸಿಪ್ಲಿನ್ ಇತ್ತು. ಬ್ಯಾಬಿಲೋನ್ ಇದ್ರೂ ಕೂಡ ಅವರ ಪ್ರೇಯರ್ ಲೈಫ್ನಲ್ಲಿ ಯಾವುದೇ ಚೇಂಜಸ್ ಆಗಲಿಲ್ಲ. ಅವರು ದೇವರನ್ನು ಘನಪಡಿಸಿದ್ರು, ದೇವರನ್ನು ಅವರು ದೂಷಿಸಲಿಲ್ಲ. ಭಕ್ತರಾದಂಥ ನಮಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು, ನಮ್ಮ ಲೈಫ್ ಯಾಕೆ ಹೀಗಾಯಿತು, ನಾವು ಯಾಕೆ ಸೆರೆಮನೆಯಲ್ಲಿದ್ದೇವೆ, ನಮಗಿಂತ ಸಮಸ್ಯೆ ಯಾಕೆ, ನಮಗೆ ಯಾಕೆ ಇಂಥ ಕಷ್ಟ? ನಾವು ದೇವರನ್ನು ವರ್ಷಿಪ್ ಮಾಡುವವರು, ದೇವರನ್ನು ಸನ್ಮಾನಿಸುವವರು, ದೇವರನ್ನು ಘನಪಡಿಸುವವರು. ಆದರೆ ಯಾಕೆ ನಮಗೆ ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ಸ್ಥಿತಿ ನಮಗೆ ಯಾಕೆ, ಇಂಥ ಕಷ್ಟ ನಮಗೆ ಯಾಕೆ, ನೋವು ಯಾಕೆ, ದುಃಖ ಯಾಕೆ? ಇವತ್ತು ಭಕ್ತರ ಜೀವಿತದಲ್ಲಿ ಕಷ್ಟ ಬರುವಾಗ, ಸಮಸ್ಯೆ ಬರುವಾಗ, ಅನಾರೋಗ್ಯ ಬರುವಾಗ ಇಂಥ ಒಂದು ಪ್ರಶ್ನೆ ನಮಗೆ ಉದ್ಭವಿಸಬಹುದು. ಮನಸ್ಸಿನಲ್ಲಿ ಇಂಥ ಒಂದು ಆಲೋಚನೆ ಬರ್ಬೋದು. ಆದರೆ ಇದರಲ್ಲಿ ಒಂದು ದೊಡ್ಡ ಸತ್ಯ ನಾನು ನಿಮಗೆ ತರ್ತೇನೆ. ದೇವರು ಒಳ್ಳೆಯವರು.
ದೇವರು ಬದಲಾಗದ ದೇವರಾಗಿದ್ದಾನೆ. ಈಸ್ ಅ ಗುಡ್ ಗಾಡ್, ಈಸ್ ಅ ಫೇತ್ಫುಲ್ ಗಾಡ್, ಈಸ್ ಅ ಲವಿಂಗ್ ಗಾಡ್. ಆತನು ನಿನಗೆ ಒಳ್ಳೆಯದನ್ನೇ ಮಾಡ್ತಾನೆ. ಸೈತಾನ ಏನು ನಿನ್ನ ಲೈಫ್ನಲ್ಲಿ ಹಾಳು ಮಾಡಲಿಕ್ಕೆ ಆಲೋಚನೆ ಮಾಡ್ಬೋದು, ನಿನ್ನನ್ನು ಡಿಸ್ಟ್ರಾಯ್ ಮಾಡಬೇಕು, ನಿನ್ನನ್ನು ಕೆಳಗೆ ಹಾಕಬೇಕು, ನಿನ್ನನ್ನು ಬೀಳಿಸಬೇಕೆಂಬುದಾಗಿ ಆಲೋಚನೆ ಮಾಡ್ಬೋದು. ಆದರೆ ದೇವರು ನಿನ್ನನ್ನು ಸ್ಥಾಪಿಸುವ ದೇವರಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ವೈರಿಯೇ, ಕೀರ್ತನೆ ಕೂಡ ಅಂತಿದ್ರು, ವೈರಿಯೇ ನೀನು ನನ್ನನ್ನು ಬೀಳ ಹೋಗಿದ್ದೆ. ಆದರೆ ದೇವರು ನನ್ನನ್ನು ಏನು ಮಾಡಿದ, ಮೇಲೆ ಕೆತ್ತಿದ. ವೈರಿ ನಿನ್ನನ್ನು ಬೀಳಿಸಲಿಕ್ಕೆ ಆಲೋಚನೆ ಮಾಡ್ಬೋದು. ಕೆಲವು ಪರಿಸ್ಥಿತಿ ಸಹಿತ ನಿನ್ನ ಮುಂದೆ ತರಬಹುದು. ನೀನು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನೀನು ವಾಸಿಸುವಂಥ ಪ್ರಾಂತ್ಯದಲ್ಲಿ ನಿನಗೆ ಎದುರಾಗಿ ಜನರು ನಿಂತ್ಕೊಳ್ಬಹುದು. ನಿನ್ನನ್ನು ಬೀಳಿಸಲಿಕ್ಕೆ ಸಂಚು ಮಾಡ್ಬೋದು, ನಿನ್ನ ಬಗ್ಗೆ ಕೆಟ್ಟ ಆಲೋಚನೆ ಮಾಡ್ಬೋದು. ಆದರೆ ಸತ್ಯದ ಫ್ಯಾಕ್ಟ್ ಇದಾಗಿರ್ಬೋದು. ಸತ್ಯವೆಂದರೆ ಅವರ ಮಧ್ಯದಲ್ಲಿ ದೇವರನ್ನು ಸ್ಥಾಪಿಸ್ತಾನೆ. ಆಮೇಲೆ ದೇವರನ್ನು ಗಣಪಡಿಸ್ತಾನೆ, ದೇವರನ್ನು ರೂಪಿಸ್ತಾನೆ. ದೇವರು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ. ಇಲ್ಲಿ ನಾವು ನೋಡ್ತಿದ್ದೇವೆ, ದಾನಿಯೇಲನು ಬ್ಯಾಬಿಲೋನ್ ಇರುವಾಗ ಒಬ್ಬ ಪ್ರಾರ್ಥನೆಯ ಯವನಸ್ಥರು, ಅವನ ಸ್ನೇಹಿತರು, ಅವರೆಲ್ಲರೂ ಪ್ರಾರ್ಥಿಸುವಂತ ಯವನಸ್ಥನಾಗಿದ್ದರು ಮತ್ತು ಪ್ರಾರ್ಥನೆಯಲ್ಲಿ ನಂಬಿಕಿಟ್ಟಂತ ವ್ಯಕ್ತಿಯಾಗಿದ್ದರು. ಡ್ಯಾನಿಯಲ್ ಬಿಲೀವ್ಡ್ ಇನ್ ದ ಪವರ್ ಆಫ್ ಪ್ರೇಯರ್. ದಾನಿಯೇಲನು ಪ್ರಾರ್ಥನೆಯ ಶಕ್ತಿ ಮೇಲೆ ನಂಬಿಕಿಟ್ಟರು. ಸಿಂಹಕ್ಕಿಂತ ದೊಡ್ಡವನು ದೇವರಾಗಿದ್ದಾನೆ, ಮರಣಕ್ಕಿಂತ ದೊಡ್ಡವನು ದೇವರಾಗಿದ್ದಾನೆ, ಮರಣದಿಂದ ತಪ್ಪಿಸಲು ಶಕ್ತನಾಗಿದ್ದಾನೆ. ಬೆಂಕಿಗಿಂತ ದೊಡ್ಡವನನ್ನ ದೇವರಾಗಿದ್ದಾನೆ, ಬೆಂಕಿಯಿಂದ ನನ್ನ ಹೊರಗೆ ತರ್ತಾನೆ, ನಾಶನದಿಂದ ದೇವರು ಬಿಡಿಸ್ತಾನೆ. ಇಲ್ಲಿ ಅವರಿಗೆ ಬಂದ ಒಂದು ವಾರ್ತೆ ಬಹಳ ಕೆಟ್ಟದಾದಂಥ ಒಂದು ವಾರ್ತೆ. ದಾನಿಯೇಲನಿಗೆ ವಾರ್ತೆ ಒಂದು ಸಿಗ್ತದೆ, ನ್ಯೂಸ್, ಬ್ಯಾಡ್ ನ್ಯೂಸ್. ಏನು ಬ್ಯಾಡ್ ನ್ಯೂಸ್? ನಾಶ. ಅಲ್ಲಿ 15 ವಚನ ಇರ್ತದೆ ದೇವರ ವಾಕ್ಯದಲ್ಲಿ. ನಾವು ಅವರಂತೆ ನಾವು ಏನಾಗಬಾರ್ದು, ನಾವು ನಾಶ ಆಗಬಾರ್ದು. ಹಾಗಾದ್ರೆ ನಾಶದ ಒಂದು ಮರಣದ ವಾರ್ತೆ ದಾನಿಯೇಲನು ಕೇಳ್ತಾರೆ. ಆದರೆ ಇವತ್ತು ನಮ್ಮ ಕಿವಿಗಳು ಗುಡ್ ನ್ಯೂಸ್ ಅಂತ ಹೇಳ್ತಾರೆ. ಆಮೇಲೆ ದೇವರು ಮರಣವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಯೇಸು ಸ್ವಾಮಿ ಮರಣವನ್ನು ಏನು ಮಾಡಿದ್ದಾರೆ? ರಿಸರ್ವೇಷನ್ ಆಗಿ ಬರುವಾಗ ಮರಣದ ಮತ್ತು ಪಾತ್ರದ ಬೀದಿಗೆ ಯೇಸು ಏನು ಮಾಡಿದ್ದಾರೆ? ತೆಗೆದುಕೊಂಡು ಬಂದಿದ್ದಾನೆ. ಯೇಸು ಸ್ವಾಮಿ ಗುಡ್ ನ್ಯೂಸ್, ನಿಮ್ಮ ಕಿವಿಗಳಿಂದ ಗುಡ್ ನ್ಯೂಸ್ ಕೇಳ್ತದೆ. ಜೀವಿಸುವ ದೇವರು, ಸರ್ವಶಕ್ತನಾದ ದೇವರು ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಮರಣವು ಆತನು ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಮರಣಕ್ಕೆ ಶಕ್ತಿ ಇರಲಿಲ್ಲ ಯೇಸುವನ್ನು ಹಿಡಿಯಲು. ಯೇಸು ಪುನರ್ತನಾಗುವಾಗ ಆ ಮರಣದ ಕೀಯನ್ನು, ಪಾತಾಳದ ಕೀಯನ್ನು ಆತನು ತೆಗೆದುಕೊಂಡು ಮರಣವನ್ನು ಡಿಸ್ಟ್ರಾಯ್ ಮಾಡಿ ಪಾತಾಳವನ್ನು ಜಯಿಸಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಯುಗ ಯುಗಾಂತರಕ್ಕೂ ಜೀವಿಸುವುದಾಗಿ ಪುನರ್ತನವನ್ನು ಎದ್ದು ಬಂದಿದ್ದಾರೆ. ಆ ಯೇಸು ಹೇಳ್ತಿದ್ದಾರೆ, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಅವಳ ಬಹಳ ಸುಂದರವಾಗಿ ಹೇಳ್ತಿದ್ದಾರೆ, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಮರಣವು ನುಂಗಿವಾಯಿತು, ಅದರರ್ಥ ಮರಣ ನಾಶವಾಯಿತು. ಮರಣ ಮಾತಿಲ್ಲ ಈಗ ಕಿವಿಗೆ. ಗುಡ್ ನ್ಯೂಸ್ ಏನು? ದೇವರು ಜೀವಿಸುವ ದೇವರಾಗಿದ್ದಾನೆ. ಆಮೇಲೆ ಕ್ರಿಸ್ತನೊಟ್ಟಿಗೆ ನಾವು ಸದಾಕಾಲ ನಾವು ಜೀವಿಸ್ತೇವೆ, ಈಗ ನಾವು ಜೀವಿಸ್ತೇವೆ. ಯಾಕೆ? ನಮ್ಮ ಯೇಸು ಹೇಳ್ತಾರೆ, ಈಗ ಸತ್ತವನಾಗಿದ್ದೇನೆ, ಈಗ ನಾನು ಯುಗ ಯುಗಾಂತರಕ್ಕೂ ನಾನು ಜೀವಿಸುವವನಾಗಿದ್ದೇನೆ. ಇವತ್ತು ನಿನ್ನ ಕಿವಿಗಳು ಗುಡ್ ನ್ಯೂಸ್ ಅನ್ನು ಕೇಳ್ತವೆ. ಆಮೇಲೆ ನಿನ್ನ ಪ್ರಾಂತದೊಳಗೆ ಶುಭವಾರ್ತೆ, ನಿನ್ನ ಟೆಂಟ್ ಒಳಗೆ, ನಿನ್ನ ಮನೆ ಒಳಗೆ ಶುಭವಾರ್ತೆ. ಯಾಕಂದ್ರೆ ನೀತಿವಂತನ ಮನೆಯನ್ನು ದೇವರು ಬ್ಲೆಸ್ ಮಾಡ್ತಾನೆ. ಅವನಿಗೆ ಕೆಟ್ಟ ಸುದ್ದಿಯ ಭಯ ಇಲ್ಲ. ಒಂದು ವೇಳೆ ಅಂತ ಪರಿಸ್ಥಿತಿ ಬಂದರೂ ಕೂಡ ಬ್ಯಾಡ್ ನ್ಯೂಸ್ ಅನ್ನು ಗುಡ್ ನ್ಯೂಸ್ ಆಗಿ ದೇವರು ಮಾರ್ಪಡಿಸ್ತಾನೆ. ಮರಣವನ್ನು ಚೇಂಜ್ ಮಾಡಿ ಆತನ ಲೈಫ್ ಅನ್ನು ಕೊಡ್ತಾನೆ. ಕತ್ತಲನ್ನು ಮಾರ್ಪಡಿಸಿ ನಿನ್ನ ಪ್ರಾಂತದೊಳಗೆ ಲೈಟ್ ಅನ್ನು ಕೊಡ್ತಾನೆ, ಬೆಳಕನ್ನು ಕೊಡ್ತಾನೆ, ದುಃಖವನ್ನು ನೀಗಿಸಿ ಆನಂದವನ್ನು ತರ್ತಾನೆ. ಚಿಂತೆಯನ್ನು ತೆಗೆದುಹಾಕಿಕೊಂಡು ನಿನ್ನ ಗೋಣಿ ತಟ್ಟನ್ನು ಮಾರ್ಪಡಿಸಿ ನೀನು ಸಂತೋಷದಿಂದ ಕುಣಿದಾಡುವಂತೆ ದೇವರು ಮಾಡ್ತಾನೆ. ಡ್ಯಾನಿಯಲ್ ಬಿಲೀವ್ಡ್ ಇನ್ ದ ಪವರ್ ಆಫ್
ರಿಲೇಟಿವ್ಸ್, ಕುಟುಂಬದವರು ಬಿಟ್ಟು ಸೆರೆಯಲ್ಲಿದ್ದಾರೆ. ಈ ಸೆರೆಮನೆಯಲ್ಲೂ ಕೂಡ ಎಷ್ಟು ಯಥಾರ್ಥವಾಗಿ ನನಗೆ ಜೀವಿಸ್ತಾರೆ ಅವರು. ದಾನಿಯೇಲನ 6ನೇ 4ನೇ ವಚನ ಹೇಳ್ತದೆ, ದಾನಿಯೇಲನಲ್ಲಿ ಅಕ್ರಮವಾಗಲಿ ಆಲಸ್ಯವಾಗಲಿ ಸಿಗಲಿ. ಎಂತ ಬ್ಯೂಟಿಫುಲ್ ಟೆಸ್ಟಮನಿ. ದಾನಿಯೇಲ ರಾಜನ ಆಹಾರವನ್ನು ಉಣ್ಣಲಿಲ್ಲ, ರಾಜನ ಪಾತ್ರೆಯಲ್ಲಿ ಆತನು ಪಾನ ಮಾಡಲಿಲ್ಲ, ಬ್ಯಾಬಿಲೋನ್ನ ದ್ರಾಕ್ಷಾರಸವನ್ನು ಆತನು ಟೇಸ್ಟ್ ಮಾಡಲಿಲ್ಲ, ರಾಜನ ಭೋಜನವನ್ನು ಸ್ವೀಕರಿಸಲಿಲ್ಲ. ಎಂತ ಒಂದು ಪ್ರತಿಷ್ಠಿತೆ ತನ್ನ ದೇವರಿಗಾಗಿ. ಅದರ ಅರ್ಥ ದಾನಿಯೇಲ ಮತ್ತು ಅವರ ಸ್ನೇಹಿತರು ಅವರ ಒಂದೇ ಉದ್ದೇಶ ಇತ್ತು, ನಾವು ಬ್ಯಾಬಿಲೋನ್ನಲ್ಲಿ ನಮ್ಮ ದೇವರನ್ನು ಮಹಿಮೆ ಪಡಿಸಬೇಕು, ಬ್ಯಾಬಿಲೋನ್ನಲ್ಲಿ ನಮ್ಮ ದೇವರನ್ನು ನಾವೇನು ಮಾಡಬೇಕು, ಘನಪಡಿಸಬೇಕು. ಆದ್ದರಿಂದ ಅವರ ಪ್ರಾರ್ಥನೆಯಲ್ಲಿ ಪ್ರಿಯರೇ ಒಂದು ಡಿಸಿಪ್ಲಿನ್ ಇತ್ತು. ಅದಕ್ಕೆ 1 ಪೇತ್ರ 4 ಹೇಳ್ತಾರೆ ಇಂಗ್ಲಿಷ್ ಭಾಷೆಯಲ್ಲಿ, ನಿಮ್ಮ ಪ್ರೇಯರ್ನಲ್ಲಿ ಶಿಸ್ತು ಇರಲಿ ಎಂಬುದಾಗಿ. ಒಂದು ಡಿಸಿಪ್ಲಿನ್ ಇರಲಿ ಪ್ರೇಯರ್ನಲ್ಲಿ. ಪ್ರೇಯರ್ ಬಹಳವಾದ ಒಂದು ಶಕ್ತಿಯಾಗಿದೆ. ಪ್ರೇಯರ್ ಇಸ್ ಎ ಗುಡ್ ಮೆಡಿಸಿನ್. ಪ್ರೇಯರ್ ಗಿವ್ಸ್ ಎನರ್ಜಿ, ಪ್ರೇಯರ್ ಗಿವ್ಸ್ ಬೋಲ್ಡ್ನೆಸ್, ಪ್ರೇಯರ್ ಗಿವ್ಸ್ ಸ್ಟ್ರೆಂತ್. ಆಕಾಶವನ್ನು ದಾಟಿ ಹೋಗ್ತದೆ ಪ್ರೇಯರ್. ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲ ಗ್ರಹಗಳನ್ನು ದಾಟಿ ಈ ಭೂಲೋಕದಲ್ಲಿ ಮಾಡಿದಂಥ ಪ್ರಾರ್ಥನೆ ಪರಲೋಕದ ಸಿಂಹಾಸನವನ್ನು ಟಚ್ ಮಾಡ್ತದೆ. ಆಮೇಲೆ ಪರಲೋಕದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಆಮೇಲೆ ಭಕ್ತರ ಪ್ರಾರ್ಥನೆ ಪರಲೋಕಕ್ಕೆ ಹೋಗುವಾಗ ದೇವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಕಷ್ಟವನ್ನು ನೋಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಇಲ್ಲಿ ದಾನಿಯೇಲನ ವಿಷಯದಲ್ಲಿ ನಾವು ನೋಡುವಾಗ ಒಂದು ಪರಿಸ್ಥಿತಿ ಏನಂತ ಹೇಳಿದ್ರೆ ಮರಣ ಆವರಿಸಿದೆ. ಆ ಪ್ರಾಂತದಲ್ಲಿ ಒಂದು ಮರಣ. ಎಲ್ಲಿ ನೋಡಿದ್ರು ಜನರು ಮಾತಾಡ್ತಾರೆ, ಏನು ವಿಷಯ? ಮರಣ, ಮರಣ, ಮರಣ. ಕಿಂಗ್ ನೆಬೂಕದ್ನೆಚ್ಚರ್ ಏನಾಗಿದೆ ಅಂತ ಹೇಳಿದ್ರೆ ಆಜ್ಞೆ ಬಂದಿದೆ, ಎಲ್ಲರನ್ನು ಕತ್ತಿನ ಏನ್ ಮಾಡಬೇಕು, ಸಂಹಾರ ಮಾಡಬೇಕು. ಯಾಕೆ? ನಾನು ಏನು ವಿಷಯ? ಯಾಕೆ ಭಯದಲ್ಲಿದ್ದೀರಿ ಎಲ್ಲರೂ? ಯಾಕೆ ಭೀತಿ? ಯಾಕೆ ಕಳವಳ? ಅವನಿಗೆ ತಿಳಿಸಲ್ಪಟ್ಟ ಸಂಗತಿ ಅಂದ್ರೆ ಅರಸನಾದ ನೆಬೂಕದ್ನೆಚ್ಚರನ ಕನಸು. ಆ ಕನಸನ್ನು ಆತನು ಮರೆತು ಬಿಡ್ತಾನೆ. ಆ ಕನಸಿನ ಅರ್ಥ ಹೇಳಲಿಕ್ಕೆ ಬ್ಯಾಬಿಲೋನಲ್ಲಿ ಎಲ್ಲ ಮಂತ್ರವಾದಿಗಳಿದ್ರು, ವಿದ್ಯೆಯಲ್ಲಿ ಪಳಗಿನವರಿದ್ರು, ಆಗಬೇಕಾದ ಸಂಗತಿಗಳನ್ನು ತಿಳಿಸುವರಿದ್ರು. ಅಂದ್ರೆ ಆ ಒಂದು ಪವರ್ನಿಂದ, ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ನಿಂದ, ಸೈತಾನ ಒಂದು ಮೂಲದಿಂದ, ಅದಕ್ಕೆ ಸೈತಾನ ಮೂಲ ಆಗಿದೆ. ಆ ಶಕ್ತಿಯಿಂದ ಅವರು ಕೆಲವು ಅದ್ಭುತಗಳನ್ನು ಮಾಡ್ತಿದ್ರು, ವಂಡರ್ಸ್ ಮಾಡಿ ತೋರಿಸ್ತಿದ್ರು. ಆದರೆ ನಾವು ಇಲ್ಲಿ ನೋಡ್ತಿದ್ದೇವೆ, ನೆಬೂಕದ್ನೆಚ್ಚರನಿಗೆ ಬಿದ್ದಂತ ಕನಸು ಅದರ ಅರ್ಥ ಹೇಳಿಕೆ ಯಾರಿಗಾಗಲಿಲ್ಲ. ನೆಬೂಕದ್ನೆಚ್ಚರನಿಗೆ ನಿದ್ರೆ ಹೋಯಿತು, ಕಳವಳಪಟ್ಟ, ಎಲ್ಲರನ್ನೂ ಕರೆದ, ಮಾಟ ಮಾಡುವವರು, ವಿದ್ವಾಂಸರನ್ನು ಎಲ್ಲರನ್ನೂ ಕರೆದು ಆ ಕನಸಿನ ಅರ್ಥ ಹೇಳುವಾಗ ನೋ, ಯಾರಿಂದ ಸಾಧ್ಯವಾಗಲಿಲ್ಲ. ಲೋಕವನ್ನು ಸೃಷ್ಟಿ ಮಾಡಿದ ದೇವರಿಗೆ ಮಾತ್ರ ಸಾಧ್ಯ ಎಂಬುದಾಗಿ ಈ ವಾರ್ತೆಯನ್ನು ದಾನಿಯೇಲ ಕೇಳಿದಾಗ ದಾನಿಯೇಲ ಹೋಗ್ತಾರೆ, ಮನೆಗೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ ಅವರು? ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಸ್ನೇಹಿತರಿಗೆ ತಿಳಿಸ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಯುನೈಟೆಡ್ ಪ್ರೇಯರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಯುನೈಟೆಡ್ ಪ್ರೇಯರ್, ಯುನೈಟೆಡ್ ಪ್ರೇಯರ್, ದೇರ್ ಇಸ್ ಪವರ್ ಇನ್ ಯುನೈಟೆಡ್ ಪ್ರೇಯರ್. There is awesome power in united prayer. ದಾನಿಯೇಲನು ಬಂದು ಏನ್ ಮಾಡ್ತಿದ್ದಾನೆ, ಸ್ನೇಹಿತರಿಗೆ ತಿಳಿಸ್ತಾನೆ, ಈ ರೀತಿಯ ವಿಷಯ, ಪರಿಸ್ಥಿತಿ ರೀತಿ ಉಂಟು, ರಾಜನ ಆಜ್ಞೆ ಇದೆ, ರಾಜನು ಎಲ್ಲ ವಿದ್ವಾಂಸರನ್ನು ಕರೆಸಿದ್ದಾನೆ, ಸಕಲ ವಿದ್ಯೆ ಇರುವವರನ್ನು ಕರೆಸಿದ್ದಾನೆ, ಮಂತ್ರವಾದಿಗಳನ್ನು ಕರೆಸಿದ್ದಾನೆ. ಅವರು ಕನಸಿನ ಅರ್ಥ ತಿಳಿಸಲಿಲ್ಲ. ಆಗ ರಾಜ್ಯದ ಅವರು ಕೊಲ್ಲಬೇಕೆಂಬುದಾಗಿ ಆಜ್ಞೆ ಮಾಡಿದ್ದಾರೆ. ಆದ್ದರಿಂದ ನಾವು ಅವರಾಗಿ ನಾಶವಾಗಿ ಹೋಗುವುದು ಬೇಡ. ನಮಗೊಬ್ಬ ದೇವರಿದ್ದಾನೆ. ವಿ ಹ್ಯಾವ್ ಎ ಫಾದರ್ ಇನ್ ಹೆವನ್. ಆಮೇಲೆ
ವಿ ಆರ್ ಎ ವಂಡರ್ಫುಲ್ ಗಾಡ್. ನಮಗೊಬ್ಬ ತಂದೆ ಇದ್ದಾನೆ ಪರಲೋಕದಲ್ಲಿ, ನಾವು ಆತನ ಮಕ್ಕಳಾಗಿದ್ದೇವೆ. He is our refuge and He is our strength, a very present help in the times of trouble. ನಮಗೊಬ್ಬ ಪರಲೋಕದಲ್ಲಿ ತಂದೆ ಇದ್ದಾನೆ. ಆತನು ತಕ್ಕ ಸಮಯದಲ್ಲಿ ನಮಗೆ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯ ಮಾಡುವ ದೇವರಾಗಿದ್ದಾನೆ. ಆತ ನಮ್ಮ ತಂದೆ ಆಗಿದ್ದಾನೆ. ಎಂತ ಪ್ರೀತಿಯ ತಂದೆ ಆಗಿದ್ದಾನೆ. ವಿ ಆರ್ ಎ ಲವಿಂಗ್ ಫಾದರ್. ದಾನಿಯೇಲನಿಗೆ ನಾವು ನಾಶ ಆಗಬಾರದು ಅವರಂತೆ. ಯಾಕೆ? ನಾವು ಬ್ಯಾಬಿಲೋನಲ್ಲಿ ಸಾಕ್ಷಿಗಳಾಗಿದ್ದೇವೆ. ನಾವು ಬ್ಯಾಬಿಲೋನ್ಗೆ ಲೈಟ್ ಆಗಿದ್ದೇವೆ. ಯೆರೂಸಲೇಮಿನ ಬೆಳಕನ್ನು ಕೊಡುವವರು ನಾವು ಆಗಿದ್ದೇವೆ. ಸತ್ಯ ದೇವರನ್ನು ಲೋಕಕ್ಕೆ ತೋರಿಸುವವರು ನಾವು ಆಗಿದ್ದೇವೆ. ಜೀವಿಸುವ ದೇವರನ್ನು ವರ್ಷಿಪ್ ಮಾಡುವವರು ನಾವು ಆಗಿದ್ದೇವೆ. ಅವರಿಗೂ ನಮಗೂ ವ್ಯತ್ಯಾಸವಿದೆ. ನಾವು ಆರಾಧಿಸುವಂತ ದೇವರು ಆತನ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಅತಿಶಯಗಳನ್ನು ಮಾಡುವ ದೇವರಾಗಿದ್ದಾನೆ. ಶಕ್ತನಾದ ದೇವರಾಗಿದ್ದಾನೆ. ಆತನು ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರಾಗಿದ್ದಾನೆ. The awesome power of prayer has overcome enemies. ನಿನ್ನ ಎನಿಮಿಯನ್ನು ಏನ್ ಮಾಡ್ತಾನೆ? ದೇವರು ಜಯ ಕೊಡ್ತಾನೆ ಎನಿಮಿ ಮೇಲೆ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ನಾವು, ಮರಣವನ್ನು ಜಯಿಸಿದವರು. ಪವರ್ ಆಫ್ ಪ್ರೇಯರ್ ಹ್ಯಾಸ್ ಕಾಂಕರ್ಡ್ ಡೆತ್. ಮರಣವನ್ನು ಜಯಿಸ್ತದೆ ಪ್ರೇಯರ್. ಎನಿಮಿಯನ್ನು ಜಯಿಸ್ತದೆ. ಪರಿಸ್ಥಿತಿ ಮೇಲೆ ಜಯಿಸ್ತದೆ. ಪ್ರಾಬ್ಲಮ್ಸ್ ಮೇಲೆ ಜಯ ಕೊಡ್ತದೆ ಪ್ರೇಯರ್ ನಲ್ಲಿ. ಇಲ್ಲಿ ನಾವು ನೋಡ್ತೇವೆ, ದಾನಿಯೇಲನು ಹೇಳಿದ ಸ್ನೇಹಿತರಿಗೆ, ನಾವು ಪರಲೋಕದ ತಂದೆಗೆ ಪ್ರಾರ್ಥನೆ ಮಾಡೋಣ. ಬಹಳ ಬ್ಯೂಟಿಫುಲ್. ಏನ್ ಹೇಳ್ತಿದ್ದಾರೆ ದಾನಿಯೇಲನು? ನಾವು ಪರಲೋಕದಲ್ಲಿರುವ ದೇವರಿಗೆ ನಾವು ಮರೆಯುವ, ಅವನು ನಮಗೆ ರಹಸ್ಯಗಳನ್ನು ತಿಳಿಸ್ತಾನೆ. ಅವನು ನಮ್ಗೆ ಏನ್ ಮಾಡ್ತಾನೆ? ರಹಸ್ಯಗಳನ್ನು ತಿಳಿಸ್ತಾನೆ. ಇವತ್ತು ಪ್ರೇಯರ್ ಮಾಡುವಾಗ ದೇವರ ವಾಕ್ಯ ಇರ್ತದೆ, ದೇವರ ಸೀಕ್ರೆಟ್ ಅನ್ನು ತಿಳಿಸ್ತಾನೆ. ಸೀಕ್ರೆಟ್ ಅನ್ನು ರಿವೀಲ್ ಮಾಡ್ತಾನೆ. ಯಾರಿಗೂ ತಿಳಿಯದಂತ ಸಂಗತಿಗಳು ನಿಮ್ಗೆ ಅದನ್ನು ತಿಳಿಸ್ತಾನೆ ಪ್ರೇಯರ್ ಮಾಡುವಾಗ. ಪರಲೋಕದಿಂದ ಪ್ರೇಯರ್ ಹೋಗ್ತದೆ. ಪರಲೋಕದಿಂದ ದೇವರು ಆ ಸತ್ಯವನ್ನು ನಿಮಗೆ ತಿಳಿಯಪಡಿಸ್ತಾನೆ. ಯಾಕೆ, ವೈ, ಏನು, ಮುಂದೆ ಏನಾಗ್ತದೆ, ಯಾವ ಸಮಸ್ಯೆ, ಅದನ್ನು ಹೇಗೆ ಪರಿಹರಿಸಬೇಕು, ಅದಕ್ಕೆ ದೇವರ ವಾಕ್ಯ ಇರ್ತದೆ. ಚೆರೆಮಿಯ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸಮುದ್ರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಾತಾದ ಗೂಢಾರ್ಥಗಳನ್ನು ನಾನು ಏನ್ ಮಾಡ್ತೇನೆ? ತಿಳಿಯಪಡಿಸ್ತೇನೆ. ಸೀಕ್ರೆಟ್ ಅನ್ನು ತಿಳಿಸ್ತೇನೆ, ರಿವೀಲ್ ಮಾಡ್ತೇನೆ ಸಂಗತಿಗಳನ್ನು. ಈಗ ಒಂದು ಮರಣದ ನಾವು ನೋಡ್ತೇವೆ, ಒಂದು ಸಿಚುವೇಶನ್. ದಾನಿಯೇಲ ಆ ಸಿಚುವೇಶನ್ ಚೇಂಜ್ ಮಾಡಿದ. ಮರಣದ ಸಿಚುವೇಶನ್ ಚೇಂಜ್ ಮಾಡಿದ. ಮರಣದ ವಾರ್ತೆಯನ್ನು ಗುಡ್ ನ್ಯೂಸ್ ಆಗಿ ಚೇಂಜ್ ಮಾಡಿದ. ಹೇಗೆ? ಪರಲೋಕದ ದೇವರಿಗೆ ಪ್ರೇಯರ್ ಮಾಡಿದ. ಅವರು ಮೂವರು ಸೇರಿಕೊಂಡು ನೋಡ್ತೇವೆ. ದಾನಿಯೇಲ ಮತ್ತು ಅವರು ಮೂವರು ಸ್ನೇಹಿತರು ಸೇರಿಬಿಡಿ ಪರಲೋಕದ ತಂದೆಗೆ ಪ್ರಾರ್ಥಿಸಿದಾಗ ದೇವರು ಪ್ರಾರ್ಥನೆ ಮೂಲಕ ರಹಸ್ಯಗಳನ್ನು ರಿವೀಲ್ ಮಾಡಿದ. ಸೀಕ್ರೆಟ್ ಅನ್ನು ತಿಳಿಸಿದ. ನೀವು ಅವರಂತೆ ನಾಶವಾಗಿ ಹೋಗುವುದಿಲ್ಲ. ನಮ್ಮೊಂದಿಗೆ ನಮ್ಮಲ್ಲಿರುವ ವ್ಯತ್ಯಾಸವನ್ನು ದೇವರು ತೋರಿಸಿಕೊಟ್ಟ. ಇವತ್ತು ವಿಶ್ವಾಸಿಯೇ, ದೇವರ ಮೇಲೆ ನಂಬಿಕೆ ಇಟ್ಟಂತ ವಿಶ್ವಾಸಿಯೇ, ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸಿದ ವಿಶ್ವಾಸಿಯೇ, ಯಾವ ಪರಿಸ್ಥಿತಿ ನಿನಗೆ ವಿರುದ್ಧವಾಗಿ ಬಂದರೂ ಕೂಡ, ಯಾವ ಸ್ಥಿತಿ ನಿನ್ನ ಮುಂದೆ ಎದುರು ಕೂಡ, ಯಾವ ಮೌಂಟೇನ್ ನಿನಗೆ ಎದುರಾಗಿ ಬಂದರೂ ಕೂಡ ನೀನು ಭಯಪಡದ ಅವಶ್ಯಕತೆ ಇಲ್ಲ. ನಮಗೊಬ್ಬ ಪರಲೋಕದಲ್ಲಿ ತಂದೆ ಇದ್ದಾನೆ. ಸಿಂಹಾಸನ ಇರುವಂತ, ರೂಲ್ ಮಾಡುವಂತ ನಮಗೊಬ್ಬ ತಂದೆ ಇದ್ದಾನೆ. ಆತ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಮ್ಮನ್ನು ಎಂದಿಗೂ ಆತ ತೊರೆದು ಬಿಡುವುದಿಲ್ಲ. ನಿನ್ನ ಪರಿಸ್ಥಿತಿಯನ್ನು ಚೇಂಜ್ ಮಾಡ್ತಾನೆ. ನಿನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾನೆ. ಸತ್ಯಕ್ಕೆ ದುಃಖ ಬಂದ್ರೆ ದೇವರ ವಾಕ್ಯ ಇರ್ತದೆ, ಮುಂಜಾನೆ ನಿನ್ನ ಲೈಫ್ ಚೇಂಜ್ ಆಗ್ತದೆ. ನಿನ್ನ ದುಃಖ ಹೋಗಿ ನಿನಗೆ ಆನಂದ ಬರ್ತದೆ. ಪರಲೋಕದ ದೇವರು ಆ ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದಾಗ ದಾನಿಯೇಲ ನೆಬೂಕದ್ನೆಚ್ಚರನ ಅರಮನೆಗೆ ಹೋಗಿ ಹೇಳ್ತಿದ್ದಾನೆ, ಅರಸನೇ, ನಿನ್ನ ಕನಸು ನನಗೆ ತಿಳಿಸು. ನಿನ್ನ ಕನಸು ನನಗೆ ತಿಳಿಸು. ನಾನು ನಿನ್ನ ಕನಸಿಗೆ ಅರ್ಥ ಹೇಳುವುದಿಲ್ಲ. ನನ್ನ ಪರಲೋಕದ ತಂದೆ ಇದ್ದಾನೆ. ಆಮೇಲೆ ನನಗೊಬ್ಬ ಪರಲೋಕದಲ್ಲಿ ತಂದೆ ಇದ್ದಾನೆ. ಆತನು ನಿನ್ನ ಕನಸಿನ ಅರ್ಥವನ್ನು ನಿನಗೆ ತಿಳಿಸ್ತಾನೆ. ಎರಡನೇ ಸಂಭವ ನಾವು ನೋಡ್ತೇವೆ ದಾನಿಯೇಲನ ಲೈಫ್ ನಲ್ಲಿ. ಪ್ರೇಯರ್ ಈ ಸಂಭವ
ವಾಸ್ತವ ಮರಣದಿಂದ ದೇವರು ತಪ್ಪಿಸಿದ. ನಾನು ನೆನೆಸ್ತೇನೆ, ಅವರು ಬಹಳ ಸಂತೋಷದಿಂದ ಒಂದು ದೊಡ್ಡ ಟೆಸ್ಟ್ ಇಡೀ ಬೈಬಲ್ ಅಲ್ವಾ, ಟೇಸ್ಟ್ ಅಂಡ್ ಸೀ that the Lord is good. ಸೆಕೆಂಡ್ ಟೈಮ್ ದಾನಿಯೇಲ್ ದೇವರ ಮೇಲೆ ಕೆತ್ತಿದ್ರು, ಪೊಸಿಷನ್ಗೆ ತಂದರು, ಮರಣದಿಂದ ಚೇಂಜ್ ಆಯಿತು. ದೇವರನ್ನು ಸನ್ಮಾನಿಸಿದ ಭಕ್ತನಿಗೆ ದೇವರು ಏನು ಕೊಟ್ಟ? ಪೊಸಿಷನ್ ಕೊಟ್ಟ. ಅಲ್ಲಿ ನಂತರ ನೋಡ್ತೇವೆ ಎಲ್ಲರೂ ಅವನ ಮೇಲೆ ಒಂದು ಸಂಚು ಮಾಡಿದರು, ದಾನಿಯೇಲನ ಮೇಲೆ ತಪ್ಪೂರಿಸಬೇಕು. ಆದರೆ ದಾನಿಯೇಲನು ಪ್ರಾರ್ಥಿಸುವಂತ ಮನುಷ್ಯ, ದೇವರೊಟ್ಟಿಗೆ ನಿಂತುಕೊಳ್ಳುವಂತ ಮನುಷ್ಯನು, ದೇವರೊಟ್ಟಿಗೆ ನಿಕಟವಾದ ಒಂದು ರಿಲೇಶನ್ಶಿಪ್ ಇದ್ದ ವ್ಯಕ್ತಿ. ಪ್ರೇಯರ್ ಏನು? ದೇವರೊಟ್ಟಿಗೆ ನಿಕಟವಾದ ರಿಲೇಶನ್ಶಿಪ್ ಪ್ರೇಯರ್, ಅನ್ಯೋನ್ಯತೆ, ದೇವರೊಟ್ಟಿಗೆ ಜೀವಿಸುವಂಥದ್ದು ಪ್ರೇಯರ್ ಅಂತ ಹೇಳಿದ್ರೆ ದೇವರೊಟ್ಟಿಗೆ ಹೆಚ್ಚು ಸಮಯ ಏನ್ ಮಾಡುವಂಥದ್ದು? ಮಾತಾಡುವಂಥದ್ದು. ಆ ವ್ಯಕ್ತಿ ಈ ಲೋಕದಲ್ಲಿ ಆತನು ಪರಿಶುದ್ಧನಾಗಿ ಜೀವಿಸ್ತಾನೆ. ಒಂದು ಟೆಸ್ಟಮೆಂಟ್ ಜೀವಿಸ್ತಾರೆ, ಆತನಲ್ಲಿ ಯಾವುದೇ ಆಕ್ರಮ ಆಲಸ್ಯ ಸಿಗಲಿಲ್ಲ. ಹಾಗಾದ್ರೆ ಅವರ ಮೇಲೆ ಇನ್ನೊಂದು ಪ್ಲಾನ್ ಮಾಡಿದ, ರಾಜನಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ವಿಜ್ಞಾಪನೆ ಮಾಡಬಾರದು. ಮಾಡಿದ್ರೆ ಅವನು ಎಲ್ಲಿಗಾಗಬೇಕು? ಅವನಿಗೆ ಮರಣದಂಡನೆ, ಸಿಂಹದ ಗವಿಗೆ ಹಾಕ್ಬೇಕು. ಅವನನ್ನು ಸಿಂಹದ ಗವಿಗೆ ಹಾಕ್ಬೇಕು 2 ಟೈಮ್ಸ್. ಈ ವಿಷಯ ಗೊತ್ತಾಗ ದಾನಿಯೇಲ ಏನು ಮಾಡಿದ? ಫಸ್ಟ್ ಮರಣದ ವಾರ್ತೆ ಸಿಕ್ಕಿದಾಗ ದಾನಿಯೇಲ ಸೀದಾ ಮನೆಗೆ ಪ್ರೇಯರ್ ಮಾಡಿದ. ಡ್ಯಾನಿಯಲ್ ಬಿಲೀವ್ಡ್ ಇನ್ ದ ಪವರ್ ಆಫ್ ಪ್ರೇಯರ್. ದಾನಿಯೇಲಗೆ ಗೊತ್ತಿತ್ತು ಪ್ರೇಯರ್ ಮರಣವನ್ನು ಕ್ಯಾನ್ಸಲ್ ಮಾಡ್ತದೆ. ಆಮೇಲೆ ಪ್ರೇಯರ್ ಮರಣದ ಶಕ್ತಿಯನ್ನು ಏನ್ ಮಾಡ್ತದೆ? ಅದು ಮುರಿತದೆ. ಪ್ರೇಯರ್ ನನ್ನ ವಿರುದ್ಧಕ್ಕೆ ಬಂದ ಎನಿಮಿಯ ಮೇಲೆ ನನಗೆ ಜಯ ಕೊಡ್ತದೆ. ದಾನಿಯೇಲನಿಗೆ ಎನಿಮಿ ಇದ್ರು ಬ್ಯಾಬಿಲೋನಲ್ಲಿ ಕೂಡ. ಅವನ ಪ್ರಮೋಷನ್ ಅನ್ನೋದು ಅವರಿಗೆ ಇಷ್ಟ ಆಗಲಿಲ್ಲ. ದಾನಿಯೇಲ ಪ್ರಾಸ್ಪರ್ ಅನ್ನೋದು ಇಷ್ಟ ಆಗಲಿಲ್ಲ. ಇವತ್ತು ಕೂಡ ನೀನು ಪ್ರಾಸ್ಪರ್ ಆಗುವ ಸೈತಾನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೀನಿರುವಂತ ಪ್ಲೇಸ್ ನಲ್ಲಿ ಜನರಿಗೆ ಏನಾಗ್ತದೆ? ನಿನ್ನ ಮೇಲೆ ಅಸೂಯೆ ಬರ್ತದೆ, ಕಾಂಪಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಿನಗೆ ವಿರುದ್ಧವಾಗಿ ತಪ್ಪು ವಹಿಸ್ತಾರೆ, ನಿನ್ನ ಪ್ರಮೋಷನ್ ಅನ್ನು ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿನಗೆ ಸಿಗುವಂತ ಬ್ಲೆಸ್ಸಿಂಗ್, ದೇವರನ್ನ ಬ್ಲೆಸ್ ಮಾಡುವಾಗ ನಿನ್ನ ಬ್ಲೆಸ್ಸಿಂಗ್ ತಡೆಯಲಿಕ್ಕೆ ಸೈತಾನ ಸ್ಟಾಪ್ ಮಾಡ್ತಾನೆ, ನಿನ್ನ ಡಿಸ್ಕರೇಜ್ ಮಾಡಲಿಕ್ಕೆ ಬರ್ತಾನೆ, ಸಾಕಷ್ಟು ಪ್ರಯತ್ನ ಮಾಡ್ತಾನೆ, ಬಹುಬೇರೆ ಆಗ್ತಾನೆ. ಆದರೆ ನೀನು ಪ್ರೇಯರ್ ಮಾಡೋದಾದ್ರೆ ನಿನ್ನ ಪ್ರೇಯರ್ ಉನ್ನತ ಲೋಕಕ್ಕೆ ಹೋಗ್ತಾನೆ. ಆಮೇಲೆ ಉನ್ನತ ಲೋಕಕ್ಕೆ ಹೋಗ್ತದೆ. ಅಲ್ಲಿಂದ ನಿನಗೆ ಪ್ರಮೋಷನ್ ಮಾಡ್ತಾನೆ, ಅಲ್ಲಿಂದ ದೇವರನ್ನು ಲಿಫ್ಟ್ ಮಾಡ್ತಾನೆ, ನಿನ್ನೆಲ್ಲ ಎನಿಮಿಯ ಬಾಯನ್ನು ಮುಚ್ಚಿಸ್ತಾನೆ, ಅವರ ಮಧ್ಯದಲ್ಲಿ ಘನಪಡಿಸ್ತಾರೆ. ಈಗ ದಾನಿಯೇಲನಿಗೆ 2ನೇ ಸಲ ಇನ್ನೊಂದು ಮರಣದ ವಾರ್ತೆ. ಪ್ರೇಯರ್ ಮಾಡಬಾರದು, ಪ್ರೇಯರ್ ಮಾಡಿದ್ರೆ ಮರಣ ದಂಡನೆ. ದಾನಿಯೇಲನಿಗೆ ತಿಳಿದಾಗ ದಾನಿಯೇಲ ಏನು ಮಾಡಿದ? ಓ, ಕಾನೂನು ಬಂತು, ಪ್ರೇಯರ್ ಮಾಡಬಾರದು. ನೋ, ಯಥಾ ಪ್ರಕಾರ ಅವನ ಡಿಸಿಪ್ಲಿನ್ ಪ್ರೇಯರ್ ಇದೆ. ಯಥಾ ಪ್ರಕಾರ ದಾನಿಯೇಲ ಮನೆಗೆ ಬಂದ, ಸೀದಾ ಮಾಡಿಯ ಮೇಲೆ ಹೋದ. ಮಾಡಿಯ ಮೂಲಕ ಕಿಟಕಿಯಿಂದ ನೋಡಿದ ತನ್ನ ದೃಷ್ಟಿ, ದೇವರೇ, ನಾನು ಇರುವಾಗ ನಿನ್ನ ಆಲಯಕ್ಕೆ ಬರ್ತಿದ್ದೆ, ವರ್ಷಿಪ್ ಮಾಡ್ತಿದ್ದೆ, ಯಜ್ಞ ಅರ್ಪಿಸ್ತಿದ್ದೆ. ಈಗ ನನ್ನ ನಿನ್ನ ಉದ್ದೇಶವಾಗಿ ಕಳಿಸಿದ್ದಿ ಸ್ವಾಮಿ, ಒಂದು ಬೆಳಕಾಗಿ ಕಳಿಸಿದ್ದಿ, ಯಾಕಂದ್ರೆ ನೀನು ಒಳ್ಳೆಯದು. ಆತನ ಸಂಕಲ್ಪದ ಮೇರೆಗೆ ಕರೆಲ್ಪಟ್ಟು ಆತನನ್ನು ಪ್ರೀತಿಸುವ ಇದಕ್ಕಾಗಿ ನಮಗೆಲ್ಲ ಕಾರ್ಯಗಳು ಅನುಕೂಲ ಆಗ್ತವೆ. ನನಗೆ ಗೊತ್ತಿದೆ ಸ್ವಾಮಿ, ನೀನು ಇಲ್ಲಿ ಕಳಿಸಿದಾದ್ರೆ ನೀನು ನನ್ನ ಜೊತೆಗೆ ಇದ್ದೀರಿ. ನೀನು ಎಲ್ಲಿ ಕಳಿಸಿದ್ದು ಕೂಡ ನನ್ನ ಸಂಗಡ ನೀನಿದ್ದಿ. ಎಂಥ ಸ್ಥಿತಿ ನಿಮಗೆ ಬಂದರೂ ಕೂಡ ನನ್ನ ಜೊತೆಗೆ ನೀನಿದ್ದಿ. ನನ್ನ ಬಲ ನೀನು, ನನ್ನ ಬಂಡೆ ನೀನು. ಯಥಾ ಪ್ರಕಾರ ನ್ಯೂಸ್ ಗೊತ್ತಾದರೂ ಕೂಡ ನಾನು ಪ್ರೇಯರ್ ಮಾಡಿದ್ರೆ ಸಾಯ್ತೇನೆ, ಸಿಂಹದ ಗವಿಗೆ ಆಗ್ತದೆ. ಅದು ಕೂಡ ಯಾವ ಸಿಂಹದ ಗವಿ? ಹಸಿದ ಸಿಂಹದ ಗವಿಗೆ. ನೋ ಚಾನ್ಸ್, ಎದ್ದು ಬರಲಿಕ್ಕೆ ಚಾನ್ಸೇ ಇಲ್ಲ, ಮರಣದಿಂದ ತಪ್ಪಿಸಲಿಕ್ಕೆ ಚಾನ್ಸೇ ಇಲ್ಲ. ಈಗ ನೋಡಿದ್ರೆ, ಆದರೆ ನಾನು ಯಥಾ ಪ್ರಕಾರ ಹೋಗಿ 3 ಸಲ ಪ್ರಾರ್ಥನೆ ಮಾಡಿದಾಗ ಏನಿಗೆ ಗೊತ್ತಾಯ್ತು, ತಪ್ಪು ಹುಡುಕೋರು ದಾನಿಯೇಲನ ಒಂದೇ ವಿಷಯದಲ್ಲಿ ಅವರನ್ನು ಹಿಡಿಬಹುದು, ಪ್ರೇಯರ್ ಮೂಲಕ ಮಾತ್ರ. ಅರಸನಿಗೆ ಹೋಗಿ ಹೇಳ್ತಿದ್ದಾರೆ, ಅರಸನಿಗೆ ನೀನು ಹೇಳಿದಲ್ವಾ, ಆಜ್ಞೆ ಕೊಟ್ಟಿದೆಯಲ್ಲ, ಮುದ್ರೆ ಹಾಕಿದೆಯಲ್ಲ, ನನ್ನನ್ನು ಬಿಟ್ಟು ಯಾರೂ ಕೂಡ ಬೇರೆ ದೇವರುಗಳಿಗೆ ಪ್ರೇಯರ್ ಮಾಡಿದ್ರೆ ಅವರಿಗೆ ಮಾತ್ರ ಆಗ್ಬೇಕು ಎಂಬುದಾಗಿ. ಅರಸನಿಗೆ ಇಷ್ಟ ಇಲ್ಲ. ಆದರೆ ಆತನು ಮಾತು ನೆರವೇರಿದೆ. ಆತನು ಮುದ್ರೆ ಹಾಕಿದ್ದಾನೆ, ಸೀಲ್ ಹಾಕಿದ್ದಾನೆ. ದಾನಿಯೇಲನನ್ನು ಈಗ ಏನ್ ಮಾಡ್ತಿದ್ದಾರೆ? ಹಸಿದ
ಸಿಂಹದ ಗವಿಗೆ ಹಾಕಿದ್ದಾರೆ. ರಾತ್ರಿ ರಾತ್ರಿ ಅರಸನಿಗೆ ನಿದ್ರೆ ಬರಲಿಲ್ಲ. ನಾನು ಆಲೋಚನೆ ಮಾಡ್ತೇನೆ, ದಾನಿಯೇಲನು ಸಿಂಹದ ಗವಿಯಲ್ಲಿ ಕೂಡ ಪ್ರೇಯರ್ ಮಾಡಿ 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 ನಲ್ಲೇ ಚೆನ್ನಾಗಿ ಮಲಗಿದೆ. ಬೆಳಿಗ್ಗೆ ತನಕ ಸಿಂಹ ಕೂಡ ಪ್ರೇಯರ್ ಮಾಡಿ ದಾನಿಯೇಲನಿಗೆ ದೇವರ ವರ್ಷ ಮಾಡಿ ದೇವರ ವಾಕ್ಯ ಹಸಿದ ಸಿಂಹಕ್ಕೆ ಆಹಾರ ಕೊಟ್ಟಿದ್ರು, ಆದರೆ ಆಹಾರ ಕೊಟ್ಟಲಿಲ್ಲ. ಫಾಸ್ಟಿಂಗ್ ಸಿಂಹ ಫಾಸ್ಟಿಂಗ್ ಪ್ರೇಯರ್ ದಾನಿಯೇಲನ ಜೊತೆಗೆ. ಅರಸನಿಗೆ ನಿದ್ರೆ ಬರಲಿಲ್ಲ. ಬೆಳಿಗ್ಗೆ ಎದ್ದು ನೋಡುವಾಗ ಅರಸನಿಗೆ ಕಳವಳ ಆಗ್ತದೆ. ಸಿಂಹದ ಗವಿಗಳಿಗೆ ಹೋಗ್ತಾನೆ. ಏನ್ ಹೇಳ್ತಿದ್ದಾರೆ? ದಾನಿಯೇಲನೇ, ಜೀವೋತ್ಸವದ ದೇವರ ಸೇವಕನೇ, ನಿನ್ನ ದೇವರು ಹಸಿದ ಸಿಂಹದ ಬಾಯಿಂದ ನಿನ್ನನ್ನು ಉದ್ಧರಿಸುವ ಶಕ್ತನು. ದಾನಿಯೇಲನು ಅಂತ ಮಾತನಾಡ್ತಿದ್ದಾರೆ, ಅರಸನೇ, ಚಿರಂಜೀವಿಯಾಗಿರು, ನಾನು ದೇವರ ಮೇಲೆ ಭರವಸೆ ಬಿಟ್ಟ ಕಾರಣ, ನಾನು ದೇವರ ಮೇಲೆ ನಂಬಿಕಿಟ್ಟ ಕಾರಣ, ಅವನು ಹೇಳ್ತಿದ್ದಲ್ಲಿ ನಾನು ದೇವರ ಮೇಲೆ ನಂಬಿಕಿಟ್ಟ ಕಾರಣ ದೇವರು ದೂತನನ್ನು ಕಳಿಸಿ ಸಿಂಹದ ಬಾಯನ್ನು ಕಟ್ಟಿದನು, ನನಗೇನೂ ಆಗಲಿಲ್ಲ. ಈಗ ಕಿಂಗ್ ಹೇಳ್ತಿದ್ದಾನೆ, ದಾನಿಯೇಲನ ಆರಾಧಿಸುವ ದೇವರಿಗೆ ಸ್ತೋತ್ರವಾಗಲಿ. ಆಮೇಲೆ ದಾನಿಯೇಲನು ವರ್ಷಿಪ್ ಮಾಡುವ ದೇವರಿಗೆ ಸ್ತೋತ್ರ ಆಗಲಿ. ಆತನೊಬ್ಬನೇ ಜೀವಿಸುವ ದೇವರು, ಆತನೊಬ್ಬನೇ ನಿಜ ದೇವರು. ಇವತ್ತಿನಿಂದ ನನ್ನ ದೇಶದಲ್ಲಿ ಯಾರು ಕೂಡ ದಾನಿಯೇಲನ ದೇವರು ಬಿಟ್ಟು ಬೇರೆ ದೇವರು ವರ್ಷಿಪೇ ಮಾಡಬಾರದು. ಮಾಡಿದ್ರೆ ಅವರಿಗೆ ದಂಡನೆ ಆಗ್ತದೆ. ಚೈತನ್ಯ ಎನಿಮಿ ಮೇಲೆ ಪ್ರೇಯರ್ ಇರಬೇಕು. ಜಯ ಕೊಟ್ಟಿತು, ಮರಣದಿಂದ ಕ್ಯಾನ್ಸಲ್ ಆಯಿತು. ಆದ್ದರಿಂದ ನಾನು ಹೇಳ್ತೇನೆ, ಯುನೈಟೆಡ್ ಪ್ರೇಯರ್, ದ ಪವರ್ ಆಫ್ ಯುನೈಟೆಡ್ ಪ್ರೇಯರ್ ಹ್ಯಾಸ್ ಓವರ್ಕಮ್ ಎನಿಮೀಸ್. The power of united prayer has overcome death, conquered death. Agreement ನಲ್ಲಿ prayer. ಇವತ್ತು ನಾವು ಎನಿ ಸಿಚುವೇಶನ್ ಬರಲಿ, ಯಾರಾದರೂ ನಮ್ಮ ಸಭೆಯಲ್ಲಿ ಅನಾರೋಗ್ಯದಲ್ಲಿದೆ, ಕಷ್ಟದಲ್ಲಿದೆ, ಪ್ರಾಬ್ಲಮ್ಸ್ ಇದ್ರೆ, ಅಗ್ರಿಮೆಂಟ್ ನಲ್ಲಿ ಮಾಡಿದಂತ ಪ್ರೇಯರ್ ಮ್ಯಾಥ್ಯೂ 18:19 ಇರ್ತದೆ, ಭೂಲೋಕದಲ್ಲಿ ಇಬ್ಬರು ಒಂದು ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ಪರಲೋಕದ ತಂದೆಯಿಂದ ನೆರವೇರಲ್ಪಡುತ್ತದೆ. ಆಮೇಲೆ ಭೂಲೋಕದಲ್ಲಿ ಇಬ್ಬರು, ಒಂದು ಪ್ರಾಬ್ಲಮ್ಸ್ ಬಂದ ವಿಶ್ವಾಸಿಗಳೇ ನಾನು ಹೇಳ್ತೇನೆ, ಇಬ್ಬರು ಕೈ ಹಿಡಿದು ಪ್ರೇಯರ್ ಮಾಡಿ, ಗಂಡ ಹೆಂಡತಿಯ ಕೈ ಹಿಡಿದು ಪ್ರೇಯರ್ ಮಾಡಿ, ನಿಮ್ಮ ಫ್ಯಾಮಿಲಿ ಕೈ ಹಿಡಿದು ಪ್ರೇಯರ್ ಮಾಡಿ, ಅಗ್ರಿಮೆಂಟ್ ನಲ್ಲಿ ಪ್ರೇಯರ್ ಮಾಡಿ. ಯಾಕಂದ್ರೆ ಇದು ಪ್ರಾಮಿಸ್. ಇಬ್ಬರು ಭೂಲೋಕದಲ್ಲಿ ಒಂದು ಮನಸ್ಸಿನಿಂದ ಮಾಡಿದಂತ ಪ್ರಾರ್ಥನೆ ಅದು ಪರಲೋಕದ ತಂದೆ ಮೇಲಾಗ್ತದೆ ಅಂತ ಹೇಳಿದ್ರೆ ನೆರವೇರಲ್ಪಡ್ತದೆ ಎಂಬುದಾಗಿ ಪರಲೋಕದಲ್ಲಿ ನಮಗೊಬ್ಬ ತಂದೆ ಇದ್ದಾನೆ ಪ್ರೀತಿಸುವ. ಆಮೇಲೆ ಆತನು ಒಳ್ಳೆಯವನಾಗಿದ್ದಾನೆ. ಯೇಸು ತುಂಬಾ ಒಳ್ಳೆಯವನು. ಆತನು ಯಾವಾಗಲೂ ನಮ್ಮನ್ನು ಪ್ರೀತಿಸ್ತಾನೆ. ಗಾಡ್ ಈಸ್ ಲವ್. ಆತ ನಮ್ಮನ್ನು ಕೈ ಬಿಡುವುದಿಲ್ಲ. ನಿನ್ನ ಕಣ್ಣೀರನ್ನು ನೋಡ್ತಾನೆ, ನಿನ್ನ ಪರಿಸ್ಥಿತಿ ನೋಡ್ತಾನೆ, ನಿನ್ನ ಅನಾರೋಗ್ಯದ ಸ್ಥಿತಿಯನ್ನು ನೋಡ್ತಾನೆ. ಯೇಸು ನನಗಾಗಿ ನಿನಗಾಗಿ ತನ್ನನ್ನು ಬರಿದು ಮಾಡಿಕೊಂಡೆಂಬುದಾಗಿ ದೇವರ ವಾಕ್ಯ. ಆ ಬರಿದು ಮಾಡಿಕೊಳ್ಳುವುದರಲ್ಲಿ ಎಂಥ ಒಂದು ಆಳವಾದ ಸತ್ಯ ಅಡಕವಾಗಿದೆ. ಏನನ್ನು ಬರಿದು ಮಾಡಿಕೊಂಡ? ನಿನಗಾಗಿ ನನಗಾಗಿ. ಮನುಷ್ಯನಲ್ಲ, ಬೈಬಲ್ ಇರ್ತದೆ, ಮನುಷ್ಯ ಆಕಾರನಲ್ಲ. ಇವತ್ತು ಭೂಲೋಕದಲ್ಲಿ ಎಷ್ಟೋ ಮಂದಿ ದೇವರಾಗಲಿಕ್ಕೆ ಬಯಸ್ತಾರೆ, ತಮ್ಮನ್ನು ದೇವರೆಂಬುದಾಗಿ ಕರೆಸಿಕೊಂಡವರಿದ್ದಾರೆ, ದೇವರೆಂಬುದಾಗಿ ಹೇಳಿದವರು ಎಷ್ಟೋ ಮಂದಿ ಇದ್ದಾರೆ ಭೂಲೋಕದಲ್ಲಿ. ಆದರೆ ಒಬ್ಬನೇ ಒಬ್ಬರು ದೇವರು ಮನುಷ್ಯನಾಗಿ ಬರ್ತಾನೆ. ಆಮೇಲೆ ಎಲ್ಲ ಸೃಷ್ಟಿಯನ್ನು ಮಾಡಿದಂಥ ದೇವರು, 100 ಬಿಲಿಯನ್ ಗ್ಯಾಲಕ್ಸಿಯನ್ನು ಮಾಡಿದಂಥ ದೇವರು ನಮ್ಮ ಬಾಡಿಯನ್ನು ಹೇಗೆ ಸೃಷ್ಟಿ ಮಾಡಿದ್ದಾರೆ, ಎಲ್ಲ ಸೆಲ್ಸ್ ಒಂದೊಂದು ನಮ್ಮ ಬಾಡಿ ಎಷ್ಟು ಅದ್ಭುತ ಅಲ್ವಾ? ವೈದ್ಯರಿಗೆ ಇನ್ನೂ ಕೂಡ ಅದನ್ನು ಕಂಡುಹಿಡಿಯಲಿಕ್ಕೆ ಬಹಳ ಕಷ್ಟ. ಒಂದು ರೋಗ ಬರೋದು ಮೆಡಿಸಿನ್ ಎಷ್ಟು ಸಮಯ. ದೇವರು ಒಂದು ನಮ್ಮ ಬಾಡಿ
ಬಾಡಿಯ ಒಂದೊಂದು ಸೆನ್ಸ್ ಅನ್ನು ಯಾವ ರೀತಿಯಲ್ಲಿ ಹೇಗೆ ದೇವರು ಮಾಡಿದ್ದಾರೆ? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಆಗಿಲ್ಲ. ಹೇಗೆ ಮಾಡಿದರೆ ಆಲೋಚನೆ ಮಾಡಿ ದೇವರ ಸೃಷ್ಟಿ ಹೇಗೆ ಮಾಡಿದ್ದಾರೆ ದೇವರು? ಅದ್ಭುತವಾಗಿ ದೇವರ ವಾಕ್ಯ 130 ಕೇಳ್ತೇನೆ. ಅದನ್ನು ತಾಯಿಯ ಗರ್ಭದಲ್ಲಿ ಆತನು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ, ಅದ್ಭುತವಾಗಿ ರಚಿಸಿದ್ದಾನೆ ನಿನ್ನನ್ನು. ನಮ್ಮ ಬ್ರೈನಲ್ಲಿ ಎಷ್ಟು ನರೇದ ಗೊತ್ತಿಲ್ಲ, ರದ್ದು ದೂರವಾಣಿಯಲ್ಲಿ ಸಂಪರ್ಕ ದೂರವಾಣಿ ಉಂಟಲ್ಲ, ಎಷ್ಟು ಇದಿರ್ತದೆ ಸಂಪರ್ಕದಲ್ಲಿದೆ, ಅಷ್ಟು ನರಗಳು ನಮ್ಮ ಬ್ರೈನಲ್ಲಿ ಇದೆ. ಸಂಪರ್ಕ ಬೆದರಿಗೆ ಸಂಪರ್ಕ ಹೀಗಾದ್ರೆ ಸ್ವಲ್ಪ ಸಿಗ್ನಲ್ ಹೋಗ್ತದೆ, ಹೋಗ್ತದಿಲ್ವಾ? ಇಲ್ಲಿ ಈಗೇನಾದ್ರೂ ನೋವಾದ್ರೆ ಎಲ್ಲಿಗೆ ಹೋಗ್ತದೆ ಸಿಗ್ನಲ್? ರಪ್ಪ ಸಿಗ್ನಲ್ ಹೋಗ್ತದೆ ನರಕ್ಕೆ. ಎಷ್ಟು ಆನಂದತೆಗೊಳ್ಳಿ ನಮ್ಮ ಶರೀರ ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತದೆ, ಯಾವ ರೀತಿಯಲ್ಲಿ ದೇವರ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ದೇವರ ಅದ್ಭುತವಾದಂತಹ ಸೃಷ್ಟಿ. ನಾವು ನಾಟಕಕಾರ ಶೇಕ್ಸ್ಪಿಯರ್, ಆಂಗ್ಲ ನಾಟಕದ ಶೇಕ್ಸ್ಪಿಯರ್ ಹೇಳ್ತಾರೆ, ಓ ಮನುಷ್ಯ ಎಂತ ದೇವರ ಅದ್ಭುತ ಸೃಷ್ಟಿ ಎಂಬುದಾಗಿ, ಮನುಷ್ಯ ಎಂತ ದೇವರ ಅದ್ಭುತ ರಚನೆ ಎಂಬುದಾಗಿ. ಅಂತ ದೇವರು, ಅದಕ್ಕೆ ನಾನು ವಿ ಹ್ಯಾವ್ ಎ ಲವಿಂಗ್ ಫಾದರ್ ಇನ್ ಹೆವೆನ್. ಆಮೇಲೆ ಫಿಯರ್ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ಕೈ ಬಿಡುವುದಿಲ್ಲ, ಅವಮಾನ ನಾಚಿಕೆ ಆಗಲಿಕ್ಕೆ ಆತನು ಬಿಡುವುದಿಲ್ಲ. ಆತನು ತನ್ನನ್ನು ಬರೆದು ಮಾಡಿಕೊಂಡ ಮಹಿಮೆಯ ದೇವರು. ದೇವರು ಆತನ ಬಗ್ಗೆ ಎಲ್ಲವೂ ಉಂಟಾಯಿತು, ಆತನಿಲ್ಲದ ಒಂದು ಉಂಟಾಗಲಿಲ್ಲ. ಪರಲೋಕದ ಎಲ್ಲ ತೋರಣಗಳು, ಪ್ರಭಾವಗಳು, ಸಿಂಹಾಸನಗಳು ಆತನಿಗಾಗಿ ಸೃಷ್ಟಿಸಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ. ಆತನಿಗಾಗಿ ಕೊಲೊಸ್ಸೆ ಪತ್ರಿಕೆ ಎಲ್ಲ ಸಿಂಹಾಸನ, ಪ್ರಭುತ್ವ ಎಲ್ಲವೂ ಅಂತ ದೇವರು ಬರಿದು ಮಾಡಿಕೊಂಡು, ಅದಕ್ಕೆ ನಾವು ಹೇಳ್ತೇವೆ ಗಾಡ್ ಈಸ್ ಲವ್, ಅಗಾಪೆ ಲವ್. ಏನನ್ನು ಬರಿದು ಮಾಡಿಕೊಂಡ? ಎಂತ ಬ್ಯೂಟಿ ಗೊತ್ತುಂಟ ಈ ಒಂದು ಸತ್ಯ. ಯೇಸು ಬರಿದು ಮಾಡಿಕೊಂಡ ಹೇಳುವಾಗ ತನ್ನ ವೈಭವ, ತನ್ನ ವಸ್ತ್ರ, ಆತನ ವಸ್ತ್ರ ಬೆಳಕು, ಆತನ ಕೂದಲೆಗಿದೆ ಪ್ರಕಟಣೆ ಪುಸ್ತಕದಲ್ಲಿ, ಆತನ ಕಣ್ಣೇಗಿದೆ. ಯಾವ ರೀತಿಯಲ್ಲಿ ನೋಡಿದ? ರಿಯಲ್ ಯೇಸು ಪ್ರಕಟಣೆ ಪುಸ್ತಕದಲ್ಲಿ ಯೋಹಾನನು ಆತನ ಮಹಿಮೆಯನ್ನು ನೋಡಿದ. ಮೋಶೆಗೆ ಆತನ ಮಹಿಮೆ ನೋಡಲಿಕ್ಕೆ ಆಗಲಿಲ್ಲಲ್ಲ. ಅಂತ ದೇವರು ತನ್ನ ಪ್ರಭಾವ, ತನ್ನ ವೈಭವವನ್ನು ಬರಿದು ಮಾಡಿಕೊಂಡ. ಯಾಕೆ ಗೊತ್ತಾ? ಇಬ್ರಿಯರು ಅಂತ ಹೇಳ್ತದೆ, ಮಕ್ಕಳು ರಕ್ತ ಮಾಂಸಧಾರಿಗಳು ಆಗಿರುವುದರಿಂದ ಅವನು ಅವರಂತೆ ಆದನು. ಆಮೇಲೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿದ್ದರಿಂದ ಇಬ್ರಿಯರು ಅಂತ ಹೇಳ್ತದೆ, ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣದ ಅಧಿಕಾರಿಯನ್ನು ಅಡಗಿಸಿ ಜೀವಮಾನವೆಲ್ಲ ಮರಣದ ಭಯದ ದೆಸೆಯಿಂದ ದಾಸನಿಂದ ನಮ್ಮನ್ನು ತನ್ನ ಮರಣದ ಮೂಲಕ ಆತನು ಬಿಡಿಸಿದನು. ಆಮೇಲೆ ಆತನು ಮನುಷ್ಯನಾಗಿಯೇ ಬಂದ. ಯೆಶಾಯ 53 ಪ್ರವಾದನೆ ನಾವು ನೋಡ್ತಿದ್ದೇವೆ. ಯೇಸುವಿನ ಬಗ್ಗೆ ಮನುಷ್ಯನಾಗಿ ಬರುವಂಥದ್ದು ಕಲ್ವರಿಯ ಚಿತ್ರ ನೋಡ್ತೇವೆ. ಏನ್ ಹೇಳ್ತಿದ್ದಾನೆ ಯೆಶಾಯ ಯೇಸುವಿನ ಬಗ್ಗೆ? ಆತನಲ್ಲಿ ಯಾವ ಅಂದ ಚಂದ ಇಲ್ಲ, ಮನುಷ್ಯರಿಂದ ಧಿಕ್ಕರಿಸಲ್ಪಟ್ಟನು, ಯಾರ ಗಣನೆಗೆ ಬಾರು, ಯಾರು ಅವನನ್ನು ನೋಡಲಿಲ್ಲ. ಯಾಕೆ ಹೇಳಿ? ಯೆಶಾಯ 53 ಅವನ ಯೇಸು ಹೇಗಾದ? ಶಿಲುಬೆಗೆ ಹೋಗುವಾಗ ಯಾವ ರೀತಿ ಇದ್ದಾಗ ಯೇಸು? 10,000ಗಳಲ್ಲಿ ಧ್ವಜಪ್ರಾಯ, ತಗ್ಗಿನ ತಾವರೆ, ಶಾರೋಣಿ, ಎಲ್ಲ ಸುಂದರವಾದ ಹೂಗಳಿಗೆ ಯೇಸುವನ್ನು ಪರಮಗೀತೆ ಪುಸ್ತಕದಲ್ಲಿ ಜ್ಞಾನಿಯಾದ ಸೊಲೊಮೋನನು ಹೋಲಿಸಿದ್ದಾನೆ, ಯೇಸುವನ್ನು ವರ್ಣಿಸಿದ್ದಾನೆ. ನನ್ನ ಮದಲಿಂಗನು ಹೇಗೆ ಎಂಬುದಾಗಿ ಅವನ ಪ್ರೀತಿಯನ್ನು ಪರಮಗೀತೆ ಪುಸ್ತಕದಲ್ಲಿ ಸುಂದರವಾಗಿ ವರ್ಣಿಸಿದ್ದಾನೆ ಸೊಲೊಮೋನನು. ಅಂತ ಮಹಿಮೆಯ ದೇವರು, ಮಹಿಮಾ ಸ್ವರೂಪಣದ ದೇವರು. ದೇವರ ವಾಕ್ಯ ಹೇಳ್ತದೆ, ನಿನ್ನಗಾಗಿ ನನಗಾಗಿ ಬರಿದು ಮಾಡಿಕೊಂಡಾಗ, ಶಿಲುಬೆಗೆ ಹೋದಾಗ ಅವನಲ್ಲಿ ಯಾವ ಚಂದ ಇಲ್ಲ. ಕೇಳನ್ನು ನೋಡಲಾರದಷ್ಟು ಪವಿತ್ರನಾದಂಥ ದೇವರು ನಿನಗೋಸ್ಕರ ಪಾಪಿಸುವಂತೆಯ. ಇನ್ ನಿಮ್ ದೇರ್ ಇಸ್ ನೋ
ಸಿನ್, ಪಾಪದ ಜ್ಞಾನ ಇಲ್ಲದಂತ ಯೇಸು. 2 ಕೊರಿಂಥ 5:21 ಹೇಳ್ತದೆ, ಯೇಸು ಪಾಪ ಜ್ಞಾನ ಇಲ್ಲದಂತ ಯೇಸು ನನಗಾಗಿ ನಿನಗಾಗಿ ಪಾಪಿ ಸ್ವರೂಪಿಯಾದ. ಅಂತ ಪವಿತ್ರನು, ಕೇಳನ್ನು ನೋಡಲಾದಷ್ಟು ಪವಿತ್ರನು. ನಾನು ಯಾವಾಗ ಒಂದು ಎಕ್ಸಾಂಪಲ್ ಹೇಳುವಾಗ ನೋಡಿ, ಒಂದು ಪಿಟ್ ಇರ್ತದೆ ರೋಡ್ನಲ್ಲಿ ಅಲ್ವ, ಎಲ್ಲ ವಾಶ್ರೂಮ್ ಕನೆಕ್ಷನ್ ಅಲ್ಲಿಗೆ ಹೋಗ್ತದೆ ಅಲ್ವ, 1000 ಮನೆದು ಏನೆಲ್ಲ ನಾವು ವಾಶ್ರೂಮ್ ಅಲ್ಲಿ ಮಾಡ್ತಾರೆ, ಎಲ್ಲ ಹೋಗಿ ಆ ಪಿಟ್ ಒಳಗೆ ಸೇರ್ತದೆ. 1,000 ಮನೆದು ಎಲ್ಲ ಕೊಳಕು ಗಲೀಜು ಹೋಗಿ ಸೇರ್ತದೆ. ನಮ್ಮ ಒಂದು ವೇಳೆ ಒಂದು ಮೊಬೈಲ್ ಬಿದ್ದು ಕೂಡ ನಾವು ತೆಗಿಲಿಕ್ಕೆ ನಾವು ಸಿದ್ಧರಿರ್ತೇವೆ, ಅದರ ಒಳಗೆ ಇಳಿದು ಸಾಧ್ಯವ? ಮೊಬೈಲ್ ಹೋಗ್ಲಿ ಸಾಧ್ಯವಿಲ್ಲ. ಒಂದು ಎಕ್ಸಾಂಪಲ್ ಅದಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗುವುದಿಲ್ಲ, ಆದರೂ ಕೂಡ ಅರ್ಥವಾಗುವುದಕ್ಕಾಗಿ ನಾನು ಸರಳ ಒಂದು ಎಕ್ಸಾಂಪಲ್ ಹೇಳಿದ್ರು. ನಮಗೆ ಸಾಧ್ಯವಿಲ್ಲ ಅದರ ಒಳಗೆ ಇಳಿಲಿಕ್ಕೆ. ಆದರೆ ಯೇಸು, in him there is no sin. 1 John 3:5 says, 1 ಯೋಹನ 3:5 ಆತನಲ್ಲಿ ಪಾಪವೇ ಇಲ್ಲ. ಪರಿಸರ ಶಾಸ್ತ್ರಿಗಳು ಯೇಸುವನ್ನು ಕೇಳಿದ, ಗಂಡಲ್ಲಿ ಪಾಪ ತೋರಿಸುವ ನಿಮ್ಮಲ್ಲಿ ಯಾರಿದ್ದಾರೆ? ಪಾಪವಿಲ್ಲ, ಪವಿತ್ರನು, ಪರಿಶುದ್ಧನು, ಹೋಲಿ ಹೋಲಿ ಹೋಲಿ. ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ 4:8 ಹಿರಿಯರು ಕಿರೀಟವನ್ನು ಅವಳ ಪಾದಕ್ಕಿಟ್ಟು ಹೋಲಿ ಹೋಲಿ ಮೋಸ್ಟ್ ಹೋಲಿ ಗಾಡ್ ಎಂಬುದಾಗಿ. ಯೆಶಾಯ ಆಲಯಕ್ಕೆ ಹೋದಾಗ ಸೆರಫ್ ನೋಡ್ತೇವೆ, ಮುಖವನ್ನು ರೆಕ್ಕೆಯನ್ನು ಮುಚ್ಚಿಕೊಂಡು ಅವನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಘೋಷ. ಅಂತ ಪವಿತ್ರನಾದಂಥ ದೇವರು ನನ್ನ ನಿನ್ನ ಪಾಪ ಅವನ ಮೇಲೆ ಬಂದಾಗ ಅವನು ಧಿಕ್ಕರಿಸಲ್ಪಟ್ಟ. ಅವನಲ್ಲಿ ಏನು ಅಂತ ಚಂದ ಇಲ್ಲ, ಯಾರು ಲಕ್ಷ್ಯಕ್ಕೆ ತೆಗೆದುಕೊಳ್ಳದಂತ ಸ್ಥಿತಿ ಅವನಿಗೆ ಬಂತು. ಏಕೆಂದರೆ ಅವನ ಸೌಂದರ್ಯ ಹೋಯ್ತು ನನಗಾಗಿ ನಿನಗಾಗಿ. ಅವನ ಸೌಂದರ್ಯ ನನಗಾಗಿ ನಿನಗಾಗಿ ಸ್ಯಾಕ್ರಿಫೈಸ್ ಮಾಡಿದ. ಅಂತ ಅದ್ಭುತನಾದಂಥ ದೇವರು ನನ್ನ ಪಾಪ, ನಾನು ಮಾಡಿದಂಥ ವ್ಯಭಿಚಾರ, ನಾನು ಮಾಡಿದಂಥ ಎಲ್ಲ ರೀತಿಯ ಪಾಪ, ನಾನು ಮಾಡಿದಂಥ ಏನು XYZ ಏನೆಲ್ಲ ಈ ಲೋಕದಲ್ಲಿ ನಾನು ಮಾಡಿದಂಥ ಪಾಪ ಯೇಸು ಶಿಲುಬೆಗೆ ಒತ್ತುಕೊಂಡ ನಿಮ್ಮದಾಗಿ ದೇವರು ವಾಕ್ಯ. ಆತನ ಪಾಪವನ್ನು ಒತ್ತುಕೊಂಡ, ನನ್ನ ಶಾಪ ಒತ್ತುಕೊಂಡನು, ನನ್ನ ಎಲ್ಲ ರೋಗ ನೋಡಿ, ಎಂತೆಂಥ ರೋಗ ಇದೆ ಭೂಲೋಕದಲ್ಲಿ. ಎಲ್ಲ ರೋಗವನ್ನು ನೀನು ಮಾಡಿದಂಥ ಕರ್ಸ್, ನಿನ್ನ ಜನರೇಷನ್ ಕರ್ಸ್ ಅನ್ನು ಯೇಸು ತನ್ನ ಬಾಡಿಯಲ್ಲಿ ತಗೊಂಡಾಗ ಎಲ್ಲ ಪಾಪ ನನಗೆ ರಿಪೀಟ್. ಅದೇ 1,000 ಮನೆಯ ಎಲ್ಲ ಗೆಲ್ಲಿಸಿರ್ತಾರೆ ಆ ಕೊಳಕು. ಇಡೀ ಭೂಲೋಕದಿಂದ ಹುಟ್ಟಿದಿಂದ ಆದಾಮನಿಂದ ಹಿಡಿದು ಎಲ್ಲ ಸಪ್ತತಿಯವರೆಗೆ ಮಾಡಿದಂತ ಆ ಪಾಪ ಯೇಸುವಿನ ಲೆಕ್ಕಕ್ಕಿದೆ. ಆ ಯೇಸುವಿನ ಮೇಲೆ ಪಾಪ ಬಂದಾಗ ದೇವರ ವಾಕ್ಯ ಹೇಳ್ತದೆ, ಯೇಸು ಹೇಳ್ತದೆ, ಆತನಲ್ಲಿ ಯಾವ ಅಂಗ ಚಂದ ಇಲ್ಲ. ಆತನು ವ್ಯಾಧಿಗೆ ಒಳಗಾಗ. ಯಾವ ವ್ಯಾಧಿ? ನನ್ನ ನಿನ್ನ ಎಲ್ಲ ವ್ಯಾಧಿ ಅವನ ಮೇಲೆ ಬಂತು. ಅದಕ್ಕೆ ನಾನು ಹೇಳ್ತೇನೆ, ಯೇಸು ತುಂಬಾ ಒಳ್ಳೆಯವರು. ಆಮೇಲೆ ಆತನು ತುಂಬಾ ಒಳ್ಳೆಯವರು, ಆತನು ತುಂಬಾ ಒಳ್ಳೆಯವರು. ಪ್ರೇಯರ್, ನಾನು ಹೇಳ್ತೇನೆ, ಪ್ರಾರ್ಥನೆ ದೇವರು ಕೇಳ್ತಾನೆ, ಆತನನ್ನು ಪ್ರೀತಿಸ್ತಾನೆ, ಆತನನ್ನು ಕರುಣಿಸ್ತಾನೆ. ನಾನು ಹೇಳ್ತೇನೆ, ಒಂದು ಸತ್ಯ, ಯೇಸು ನಮ್ಮನ್ನು ಕೈ ಬಿಡುವುದಿಲ್ಲ, ಇದು ಸತ್ಯ. ಆಮೇಲೆ ಯಾಕೆ ಆತನ ಹೇಳಿದ್ರೆ, ಐ ವಿಲ್ ನೆವರ್ ಲೀವ್ ಯು ನಾಟ್ ಫೋರ್ಸೇಕ್ ಯು. ಸತ್ಯ ಇದು. ಯೇಸು ನಮ್ಮನ್ನು ಕೈ ಬಿಡ್ತಾನ? ಬಿಡುವುದಿಲ್ಲ. ನಾವು ಕೈ ಬಿಟ್ಟು ಹೋಗ್ತೇವೆ ದೇವರು, ಯೇಸು ಕೈ ಬಿಡುವುದಿಲ್ಲ. ನಾವು ಕೆಲವೊಮ್ಮೆ ನಮ್ಮ ಸ್ವಬುದ್ಧಿಯಿಂದ, ನಮ್ಮ ಪಾಪದಿಂದ, ನಮ್ಮ ಸ್ವಂತ ನಿರ್ಧಾರದಿಂದ ನಮಗೆ ಲೈಫ್ ಎಂಜಾಯ್ ಮಾಡಲಿಕ್ಕೆ ಬೇಕು, ನಾವೇ ದೇವರಿಂದ ಸ್ವಲ್ಪ ದೂರ ಹೋಗ್ತೇವೆ. ಆದರೆ ದೇವರು ಕೊನೆಯವರೆಗೆ ನಿನ್ನ ಕೈ ಬಿಡುವುದಿಲ್ಲ. ಇದು ಪ್ರಾಮಿಸ್, ಇದು ಕವನೆ. ನಾನು ನಿಂದಿಗೂ ಕೈ ಬಿಡುವುದಿಲ್ಲ. ತಂದೆ ಬಿಟ್ಟು ಮಗನು ಹೋದ, ಮಗ ತಂದೆ ಬಿಟ್ಟು ಹೋದ, ಮನೆ ಬಿಟ್ಟು ಯಾರು ಹೋದ? ತಂದೆ ಹೋಗ್ಲಿಲ್ಲ ಮನೆ ಬಿಟ್ಟು. ಮಗ ಆಸ್ತಿಯಲ್ಲಿ ಪಾಲು ಕೇಳಿಕೊಂಡು ನಾವು ನೋಡ್ತೇವೆ, ತಂದೆ ಆಸ್ತಿಯಲ್ಲಿ ಪಾಲು. ಮಗ ತಂದೆ ಮನೆಯನ್ನು ಬಿಟ್ಟು ದೂರ ದೇಶಕ್ಕೆ ಹೋದ, ಪಟ್ಟೆಗಾಗಿ ಜೀವಿಸಿದ. ತಂದೆ ಅವನನ್ನು ಬಿಡಲಿಲ್ಲ, ಎಂದಿಗೂ ಬಿಡಲಿಲ್ಲ. ಲಾಸ್ಟ್ ಮೂಮೆಂಟ್ ವರೆಗೆ ತಂದೆ ದಾರಿ ಕಾಯ್ತಿದ್ದ. ನನ್ನ ಮಗ ಬರ್ತಾನೆ, ಒಂದು ದಿವಸ ವಾಪಸ್ ಬರ್ತಾನೆ, ನನ್ನ ಮಗ ರಿಪೆಂಟ್ ಆಗ್ತಾನೆ, ಬರ್ತಾನೆ. ಈ ಭೂಲೋಕದಲ್ಲಿ ನೀನು ಜೀವಿಸುವ ಕೊನೆಯ ಕ್ಷಣವರೆಗೆ ದೇವರ ಗ್ರೇಸ್. ಆಮೇಲೆ ದೇವ್ರ ಲೈಫ್ ಕೊಡೋದು ಕೊನೆಯವರೆಗೆ
ಆದ್ದರಿಂದ ನಾವು ಪರಿಶುದ್ಧತೆ ಜೀವಿಸೋಣ, ದೇವರಿಗಾಗಿ ಜೀವಿಸೋಣ, ದೇವರ ಮಹಿಮೆಗೋಸ್ಕರ ಜೀವಿಸೋಣ. ನಮ್ಮ ಪ್ರೇಯರ್ ಲೈಫ್ ಇನ್ಕ್ರೀಸ್ ಆಗಿದೆ, ಎಲ್ಲವುಗಳ ಹತ್ತಿರವಾಗಿದೆ. ಆದ್ದರಿಂದ ದೇವರ ವಾಕ್ಯ, ನೀವು ಪ್ರಾರ್ಥನೆಯಲ್ಲಿ ಸಿದ್ಧರಾಗಿ ಸ್ಥಿರಚಿತ್ತತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಪ್ರೇಯರ್ ದಾನಿಯೇಲನನ್ನು 2 times ನಾವು ನೋಡ್ತೇವೆ. ಮರಣದಿಂದ ಪ್ರೊಟೆಕ್ಷನ್ ಮಾಡ್ತಾರೆ, ಮರಣದ ವಾರ್ತೆಯನ್ನು ಬದಲಾಯಿಸಿ ಗುಡ್ ನ್ಯೂಸ್ ಅನ್ನು ಅವರಿಗೆ ತಂದಿತ್ತು. ಇಡೀ ಬ್ಯಾಬಿಲೋನಿಗೆ ಮರಣದ ವಾರ್ತೆ ಹೋಗಿ ದಾನಿಯೇಲನ ಪ್ರಾರ್ಥನೆ ಮೂಲಕ ಗುಡ್ ನ್ಯೂಸ್ ಬಂದು ಅವರ ಪ್ರಾಂತದಲ್ಲಿ. ಇವತ್ತು ನಿನ್ನ ಜೀವಿತದಲ್ಲಿ ಬ್ಯಾಡ್ ನ್ಯೂಸ್ ಇರುವುದಾದ್ರೆ ಯೇಸು ಸ್ವಾಮಿ ಪ್ರಾರ್ಥನೆ ಮೂಲಕ ನಿನ್ನ ಬ್ಯಾಡ್ ನ್ಯೂಸ್ ಅನ್ನು ಗುಡ್ ನ್ಯೂಸ್ ಆಗಿ ಮಾರ್ಪಡಿಸ್ತಾನೆ. ಯೇಸು ನಿನ್ನನ್ನು ಕೈ ಬಿಡಲಿಲ್ಲ. ಮಗ ಮನೆ ಬಿಟ್ಟು ಹೋದ, ಮಗ ಮನೆ ಬಿಟ್ಟು ಹೋದ್ರೂ ಕೂಡ ತಂದೆ ದಾರಿಯನ್ನು ನೋಡುತ್ತಿಲ್ಲ. ಒಂದು ದಿವಸ ಬಂತು, ಮಗ ತಿರುಗಿ ಮನೆಗೆ ಬಂದಾಗ ತಂದೆ ಏನು ಮಾಡಿದ? ಮನೆ ಬಿಟ್ಟು ಓಡಿ ಹೋದ ಮಗನನ್ನು ಅಪ್ಪಿಕೊಳ್ಳಿಕ್ಕೆ. ಏನೇನು ತೋಟದಲ್ಲಿ ಯಾರು ಬಿಟ್ಟು? ಆದ ಒಳ್ಳೆ ದೇವರು ಬಿಟ್ಟು, ದೇವರು ಬಿಟ್ಟು ಹೋಗ್ಲಿಲ್ಲ. ದೇವರು ಪರಲೋಕದಿಂದ ಏನೇ ತೋಟಕ್ಕೆ ಬಂದಾಗಿಲ್ಲ. ಇಬ್ಬರು ರಾಜ್ಯ. ಆಗ ನೀನೆಲ್ಲಿ? ಆಗ ಹೇಳ್ತಿದ್ದಾರೆ, ನೀನು ಬರುವ ಸಪ್ಪಳಕ್ಕೆ ನನಗೆ ಭಯ ಇತ್ತು, ಅದಕ್ಕೆ ನಾನು ಅಂಜೂರದ ಮರದ ಹಿಂದುಗಡೆ ಹೋಗಿ ನಾನು ಅಡಿಗೆ ಕೂತ್ಕೊಂಡಿದ್ದೇನೆ. ನಾವು ದೇವರಿಂದ ಹೋಗ್ತೇವೆ, ದೂರ ಹೋಗ್ಬೇಕು, ದೇವರಿಂದ ದೂರ ಹೋಗ್ಬೇಕು. ಆಮೇಲೆ ಅದಕ್ಕೆ ನಾನು ಹೇಳಿದ್ದು, ಯೇಸುವಿನ ಪ್ರೀತಿ, ಬರೆದು ಮಾಡಿಕೊಂಡ ಪ್ರೀತಿ ಅನ್ನೋದು ಹೇಳಿದ್ರೆ ಅದು ಕವನೆಂಟ್ ಪ್ರೀತಿ. ಆಮೇಲೆ ಒಡಂಬಡಿಕೆ ಪ್ರೀತಿ. ಯೇಸು ಶಿಲುಬೆ ಮೇಲೆ ಒಡಂಬಡಿಕೆ ಮಾಡಿದ್ದಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ. ಆ ರಕ್ತದ ಮೂಲಕ ನಿನ್ನನ್ನು ನನ್ನನ್ನು ಆತನ ಮಗುವಾಗಿ ಸ್ವೀಕರಿಸಿದ್ದಾನೆ. ಅದಕ್ಕೆ ಇವತ್ತು ನಾವು ಓದಿದ್ದೆವು, ಯೋಹಾನ 21:5 ಯೇಸುವನ್ನು ಕೇಳ್ತಿದ್ದಾರೆ. ರಿಸರ್ವೇಶನ್ ಆದ ನಂತರ ಶಿಷ್ಯರೆಲ್ಲರೂ ಕೂಡ ತಿರುಗಿ ಪೇಟೆಯಲ್ಲಿ ಹೋಗ್ತಿದ್ದಾರೆ, ಮೀನು ಹಿಡಿಲಿಕ್ಕೆ ಹೋಗ್ತಿದ್ದಾರೆ. ಯೇಸು ರಿಸರ್ವೇಶನ್ ಅಂತ ಅವರಿಗೆ ಪ್ರತ್ಯಕ್ಷ ಇದ್ರೆ, ಮಕ್ಕಳಿಲ್ಲ, ನಿಮಗೆ ಊಟಕ್ಕೆ ನಿಲ್ವಾ? ಇವತ್ತು ನಾವು ಆತನ ಮಕ್ಕಳಾಗಿದ್ದೇವೆ. ಆಮೇಲೆ ನಮ್ಮನ್ನು ಪೋಷಿಸುವ ದೇವರು ಪರಲೋಕದಲ್ಲಿದ್ದಾನೆ, ನಮ್ಮನ್ನು ಕಾಯುವ ದೇವರು ಪರಲೋಕದಲ್ಲಿದ್ದಾನೆ, ನಮಗೊಬ್ಬ ತಂದೆ ಇದ್ದಾನೆ, ನಮಗೊಂದು ಸೆಕ್ಯೂರಿಟಿ ಇದೆ, ನಮಗೊಂದು ಭದ್ರತೆ ಇದೆ. ಈ ಲೋಕದಲ್ಲಿ ಅನಾರೋಗ್ಯ ಬಂದರೂ ಕೂಡ ನಮ್ಮ ದೇವರು ನಮ್ಮನ್ನು ಸ್ವಸ್ಥ ಮಾಡಿಯೇ ಮಾಡ್ತಾನೆ. ಆಮೇಲೆ ಒಂದು ಸಾಕ್ಷ್ಯಕ್ಕೆ ನಿಲ್ಲಿಸ್ತಾನೆ. ಸೈತಾನ ಕದ್ದುಕೊಳ್ಳುವುದಕ್ಕೆ, ಆಳುವುದಕ್ಕೆ ಬಂದಿದ್ದಾನೆ. ಯೇಸು ನಮಗೆ ಒಳ್ಳೇದು ಮಾಡೋದಕ್ಕಾಗಿ ಬಂದಿದ್ದಾನೆ. ಪ್ರೇಯರ್ ಬ್ರಿಂಗ್ಸ್ ಟೆಸ್ಟಿಮನಿ. ಆಮೇಲೆ ಪ್ರಾರ್ಥನೆ ಒಂದು ಟೆಸ್ಟಿಮನಿಯನ್ನು ತರ್ತದೆ. ಪ್ರಾರ್ಥನೆ ತರ್ತದೆ, ಒಂದು ಟೆಸ್ಟಿಮನಿ ತರ್ತದೆ. ನಾವು ಕೊನೆಯದಾಗಿ ನಾನು ಹೇಳ್ತೇನೆ, ಯೆಶಾಯ 60:20 ವಚನ ಓದಿಕೊಳ್ಳೋಣ. ಇದು ಇವತ್ತು ನಮಗೆ ವಾಗ್ದಾನ ವಚನ, ದಯವಿಟ್ಟು ಓದಿಕೊಳ್ಳೋಣ. ನಾನು ಮುಗಿಸ್ತೇನೆ. ಯೆಶಾಯ 60:20 ಓದಿಕೊಳ್ಳಿ. ಯೆಶಾಯ 60:20. ನಿನ್ನ ಸೂರ್ಯನು ಇನ್ನು ಮುಳುಗನು. ನಿನ್ನ ಸೂರ್ಯನು ಇನ್ನು ಮುಳುಗುವುದಿಲ್ಲ. ಯಾಕೆ? ಈ ಸೂರ್ಯನಲ್ಲ, ನೀತಿಯ ಸೂರ್ಯನಲ್ಲ, ಯೇಸು ನಮಗೆ ಬೆಳಕಾಗಿದ್ದಾರೆ. ಆಮೇಲೆ ಯೇಸು ನ್ಯೂ ಕವನೆಂಟ್ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಯೇಸು ಒಡಂಬಡಿಕೆ ಮಾಡಿದರೆ, ನಮ್ಮನ್ನು ಮಕ್ಕಳಾಗಿ ಸ್ವೀಕರಿಸಿದರೆ, ಇನ್ನು ನಮ್ಮ ಜೀವಿತದಲ್ಲಿ ಕತ್ತಲೆ ಇಲ್ಲವೇ ಇಲ್ಲ. ನೀತಿಯ ಸೂರ್ಯನು ಆತನು ಮುಳುಗಲಿಲ್ಲ, ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಜೀವಿಸುವ ದೇವರು ನಮ್ಮೊಟ್ಟಿಗೆ ಒಡಂಬಡಿಕೆ ಮಾಡಿದರೆ ಆತ ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ಎಸ್, ನಿನ್ನ ಚಂದ್ರನು ತೊಲಗನು. ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶ. ಯೆಹೋವನೇ ನಿನಗೆ ನಿತ್ಯ ಏನಾಗಿದ್ದಾನೆ? ಈ ವಚನ ವಾಕ್ಯನ ಬರೆದಿಟ್ಕೊಳ್ಳಿ, ಅದನ್ನು ಮಾತಾಡಿ. ಯೆಹೋವನೇ ನನಗೇನಾಗಿದ್ದಾನೆ? ನಿತ್ಯ ಪ್ರಕಾಶನಾಗಿದ್ದಾನೆ. ನೀನು ದುಃಖಿಸುವ ದಿನಗಳು ಕೊನೆಗಾಣುವ. ಆಮೇಲೆ ನಾನು ದುಃಖಿಸುವ ದಿನಗಳಿಗೆ ಎಂಡ್ ಆಗಿದೆ. ನಾನು ದುಃಖಿಸುವ ದಿನಗಳನ್ನು ದೇವರು ಏನ್ ಮಾಡ್ತಾನೆ? ಕೊನೆಗಾಣಿಸ್ತಾನೆ. ನನ್ನ ಪ್ರಾರ್ಥನೆ ಕೇಳಿ ದೇವರು ನನ್ನ ದುಃಖವನ್ನು ಕೊನೆಗಾಣಿಸಿ ನನಗೆ ಹರ್ಷವಸ್ತ್ರವನ್ನು ಕೊಟ್ಟಿದ್ದಾನೆ, ನನಗೆ ಜಾಯ್ ಅನ್ನು ಕೊಟ್ಟಿದ್ದಾನೆ. ಅದೇ ಯೇಸು ಹೇಳಿದ, ನನ್ನನ್ನು ನಂಬಿರಿ, ನಿಮ್ಮ ಹೃದಯವು ಕಳವಳಗೊಳ್ಳದಿಲ್ಲ, ನಿಮ್ಮ ದುಃಖ ಹೋಗಿ ಏನ್ ಬರ್ತದೆ? ಆನಂದ ಬರ್ತದೆ. ನಿನ್ನ ದುಃಖಿಸುವ ದಿನಗಳನ್ನು ದೇವರು ಕೊನೆಗಾಣಿಸಿದ್ದಾನೆ. ತನ್ನನ್ನು ಬರೆದು ಮಾಡಿಕೊಂಡು ಬಂದು ನಿನಗೆ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದ್ದಾನೆ. ಶಿಲುಬೆಯ ರಕ್ತದ ಮೂಲಕ ಮಗುವಾಗಿ ಸ್ವೀಕರಿಸಿದ್ದಾನೆ. ನಿಮ್ಮ ದುಃಖಿಸುವ ದಿನಗಳು ನಾನು ಕೊನೆಗಾಣಿಸ್ತೇನೆ. ನಿಮ್ಮ ದುಃಖಿಸುವ ದಿನಗಳು ನಾನು ಕೊನೆಗಾಣಿಸ್ತೇನೆ. ನಮಗಿರುವಂಥ ದುಃಖ ಒಂದೇ, ಆಶೀರ್ವಾದ. ದುಃಖ ಪಡುವುದು ಧನ್ಯವೆನಿಸುವುದು.
ನಾಶ ಹೋಗುವಂಥ ಜನರಿಗಾಗಿ ಬೋಧನೆಯಿಂದ ಪ್ರೇರಣೆ ನೋಡಿದವರು ನಮಗೆ ದುಃಖ ಇದೆ. ನೀವು ಜನರು ನಾಶ ಹೋಗುತ್ತಾರೆ. ಯೇಸು ಮಾತನೇ ಹೇಳಿಲ್ಲ, ನನಗೋಸ್ಕರ ಕಣ್ಣೀರಿಡಬೇಡಿ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಕಣ್ಣೀರಿಡಬೇಡಿ. ಪೇತ್ರ 1:4 ಹೇಳಿದರೆ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ದಯವಿಟ್ಟು ಪ್ರಿಯ ವಿಶ್ವಾಸಿಗಳೇ, ಇವತ್ತು ನಾವು ಲೋಕವನ್ನು ನೋಡುವಾಗ, ಪರಿಸ್ಥಿತಿ ನೋಡುವಾಗ, ಲೋಕದ ಪರಿಸ್ಥಿತಿ ಸ್ಥಿತಿಯನ್ನು ನೋಡುವಾಗ ಯೇಸು ಬೇಗನೆ ಬರ್ತಿದ್ದಾರೆ. ಲೋಕದ ಅಂತ್ಯ ದಿವಸದಲ್ಲಿ ನಾವು ಇದ್ದೇವೆ, ನಾವು ಭಯಪಡಬೇಡ. ಇದು ಸಮಯ ಪ್ರಾರ್ಥಿಸುವಂಥ ಸಮಯ, ಸಭೆ ಎಚ್ಚರಗೊಳ್ಳುವಂಥ ಸಮಯ, ಎಚ್ಚರಗೊಳ್ಳುವಂಥ ಸಮಯ, ಪ್ರಾರ್ಥಿಸುವಂಥ ಸಮಯ, ನಮ್ಮನ್ನೇ ದೇವರಿಗೆ ಸಮರ್ಪಿಸುವಂಥ ಸಮಯ. ಅಂತ್ಯ ಬರ್ತಿದೆ, ಯೇಸು ಬರುತ್ತಿದ್ದಾನೆ, ಸೈತಾನನ ಅಷ್ಟೇ ಕಾರ್ಯಗಳನ್ನು ಮಾಡ್ತಿದ್ದಾನೆ. ಅದನ್ನು ಬಹಳ ಎಚ್ಚರವಾಗಿರಬೇಕು. ನಾವು ಪ್ರಾರ್ಥನೆ ಮಾಡುವಾಗ ನಾವು ಏನು ಮಾಡ್ತೇವೆ? ದೇವರ ಯೋಜನೆಯಲ್ಲಿ ನಾವು ನಡೀತೇವೆ. ಆಮೇಲೆ ದೇವರ ಯೋಜನೆಯಲ್ಲಿ, ದೇವರ ಪ್ಲಾನ್ನಲ್ಲಿ, ದೇವರ ಪರ್ಪಸ್ ನಡೆದೇ ಪ್ರೇಯರ್ ಮಾಡುವಾಗ ಪವಿತ್ರ ಆತ್ಮ ನಮಗೆ ಮಾತಾಡ್ತಾರೆ. ಪವಿತ್ರ ಆತ್ಮ ನಮಗೆ ಮಾರ್ಗದರ್ಶನ ಕೊಡ್ತಾರೆ, ನಮಗೆ ಡೈರೆಕ್ಷನ್ ಕೊಡ್ತಾರೆ, ನಮ್ಮನ್ನು ಟ್ರೂತ್ನಲ್ಲಿ ಪವಿತ್ರ ಆತ್ಮ ನಡೆಸ್ತಾರೆ. ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ದೇವರು ಒಳ್ಳೆಯ ಪ್ರಾರ್ಥನೆ ಮಾಡುವ ಪ್ರೀತಿಯುಳ್ಳ ಯೇಸುವೇ, ನಿನ್ನ ಶ್ರೇಷ್ಠವಾದ ಬದಲಾಗದ ಪ್ರೀತಿಗಾಗಿ ಸ್ತೋತ್ರ. ನಾವು ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗಿಸೋ. ನಿನ್ನಲ್ಲಿ ಮಾತ್ರ ನಮಗೆ ನಿರೀಕ್ಷೆ, ನಿನ್ನಲ್ಲಿ ಮಾತ್ರ ನಮಗೆ ಭದ್ರತೆ ಇದೆ. ನೀನೇ ನಮ್ಮನ್ನು ಸಂತೈಸುವಾತನು, ನಮ್ಮ ದುಃಖವನ್ನು ನೀಗಿಸುವಾತನು. ಈ ಕಾರ್ಯಕ್ರಮ ಇಷ್ಟ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಸಂತೈಸು, ಆಧರಿಸು, ಬಲಪಡಿಸು, ಅವರ ದುಃಖವನ್ನು ಮಾರ್ಪಡಿಸು, ಅವರನ್ನು ಗೋಳಾಟದಿಂದ ತಪ್ಪಿಸು, ಅವರ ಕಣ್ಣೀರನ್ನು ಒರೆಸು, ಸಂತೈಸು, ಒಂದು ಸಾಕ್ಷಿಯಾಗಿ ಬದಲಾಯಿಸು, ಅದ್ಭುತವನ್ನು ಮಾಡುತ್ತಾರೆ. ನಿನ್ನ ಆತ್ಮನ ಬಲದಿಂದ ಅವರನ್ನು ತುಂಬಿಸು, ನಿನ್ನ ಪರಲೋಕದ ಶಕ್ತಿಯಿಂದ ಅವರನ್ನು ತುಂಬಿಸುತ್ತಾರೆ. ನೀನು ಒಳ್ಳೆಯ ದೇವರು, ನಂಬಿಗಸ್ತನಾದ ದೇವರಾಗಿರುವುದಕ್ಕೆ ಸ್ತೋತ್ರ. ಎಲ್ಲ ಮಹಿಮೆಗೆ ಕೊಡುತ್ತೇವೆ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ತಂದೆ, ಆಮೆನ್. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ.